ಸತ್ತವರಿಗೆ ಅಬಸಿದ ಹುಟ್ಟಿದ ಕನ್ನಯ್ಯ ತನ್ನ ಪ್ರಾಣ ಹಚ್ಚಿದ ಪಣಕ ಶ್ರೀಹರಿ ಮೆಚ್ಚಿ ಇಳಿದು ಬಂದ ಅವನ ಗುಣಕ ತಿಪ್ಪಿಗೆ ಚಲ್ಲಿ ಝಳಕ ಮಾಡ್ದ ಭಗವಂತ ಕೊಟ್ಟ ಬುಡರ ಕ್ಯಾತಯ್ಯ ತಿಪ್ಪಿಗೆ ಚಲ್ಲಿ ಝಳಕ ಮಾಡ್ದ ಭಗವಂತ ಕೊಟ್ಟ ಸಂತ ತುಕಾರಾಮನ ಕೀರ್ತನ ಕಾಮ್ ಶ್ರೀಹರಿ ಮೆಚ್ಚಿ ಹುಚ್ಚಾದ ತನ್ನ ಮನಕ ಬಸವಣ್ಣ ನಾನು ಶಿವಶರಣರ ಬಾಗಿಲ ಕಾಯ ಬಸವಣ್ಣ ಅಂದ ನಾನು ಶಿವಶರಣರ ಬಾಗಿಲ ಕಾಯ ಸಿದ್ದರಾಮ ಜಿಗದ ಸರೋವರ ಕೊಲಕ ಮಲ್ಲಯ್ಯ ಬಲಿತ ಜಗದಾಗ ಬೆಟ್ಟ ಬೆಳಕ ಅಗಸ್ತ್ಯ ಮಹಾಮುನಿ ಸಮುದ್ರ ನೀರೆಲ್ಲ ಕುಡಿದ ಮಾಡಿ ಕೇವಲ ಮೋರೆ ಗುಟಕ ಅಗಸ್ತ್ಯ ಮಹಾಮುನಿ ಸಮುದ್ರ ನೀರೆಲ್ಲ ಕುಡಿದ ಮಾಡಿ ಕೇವಲ ಮೋರೆ ಗುಟಕ ಅಂದವಾರಿ ಡಾಕ್ಟರ್ ಮಲ್ಲೇಶ ಮುದಕ ವಿದ್ಯಾದ ಕಣಿ ಬೆಳಸಿ ಎತ್ತಾನ ಬದಕ ಉಸ್ತಾದ ಗರೀಬಿದ ಬಲು ಸಾರಿ ಬರುವ ಆದ ಮತ್ತೊಂದು ಚಿಂತೆ ಯಾವ ನಮ್ಮ ಸಿದ್ದಣ್ಣ ಕಾಕ ಏನ್ ಹಾಡ್ಯಾರಿ ಮಾಸ್ತರ? ಸೋಲಾಪುರದ ಸಿದ್ದರಾಮೇಶ್ವರನ ಪದ್ಯ ಹಾಡ್ಯಾರ ಮತ್ತು ಯಾರು ಹೇಮರೆಡ್ಡಿ ಮಲ್ಲಮ್ಮನ ಚರಿತ್ರೆನೂ ಹಾಡ್ಯಾರ. ಹೌದಲ್ರಿ ಮಾಸ್ತರ, ಹೇಮರೆಡ್ಡಿ ಚರಿತ್ರೆ ಚಲೋ ಹಾಡ್ಯಾರ. ಚಲೋ ಹಾಡ್ಯಾರ. ಹೇಮರೆಡ್ಡಿ ಮಲ್ಲಮ್ಮ ಆಕಿ ಬಹಳ ಶಾಣೆ ಅಂತ ತಿಳ್ಕೊಂಡಾಳ ಹೆಣ್ಮಗಳಿಗೆ. ಹೌದಲ್ರಿ ಮಾಸ್ತರ, ಆಕಿನಂತ ಹುಚ್ಚುಕೊಟ್ಟು ಹೆಣ್ಮಗಳ ಯಾರು ಇಲ್ಲತ್ತ ನಾ ತಿನ್ನಿ ಜಗತ್ತದ. ಹೌದು ಹೌದು. ಯಾಕ್ರಿ ಮಾಸ್ತರ? ರೆಡ್ಡರ ಕುಲ ಕಟ್ಟಿ ಹಾಕಿ ಸಾವುಕಾರಕಿ ಬೇಡ್ಕೊಂಡಾಳ. ಕುಲ ಉಳುಕಿದಿವ್ರು ಎಲ್ಲಾ ಇದ್ರಲ್ರಿ, ಉಪ್ಪಾರು ಇಳಿಗ್ಯಾರು ಮಾದ್ರು. ಹೌದಲ್ರಿ ಮಾಸ್ತರ, ಕಬ್ಬಲಿಗ್ಯಾರು ಇವೆಲ್ಲಾ ಜಾತಿ ಹಾಕಿ ಕಣ್ಣ ಕಂಡಿಲ್ಲ ಏನು? ಮತ್ತ ಇವೆಲ್ಲಾ ಜಾತಿಗೆ ಬಿಟ್ಟು ತನ್ನ ಜಾತಿಗೆ ಯಾಕೆ ಬೇಡ್ಕೊಂಡ್ಲಕ್ಕಿ? ಶ್ರೀಮಂತ ಮತ್ತ ತಾನ ಸ್ವಾರ್ಥಕ್ಕಾಗಿ ಬೇಡ್ಕೋತಾಳ ಅಂದ್ರ ಆಕಿ ಹೆಚ್ಚಿಗೆ ಎಲ್ಲಕ್ ಬರಂಗಿಲ್ಲ. ಹೌದಲ್ರಿ ಮಾಸ್ತರ, ಜಗತ್ತದೊಳಗಿರುವಂತ ಸರ್ವ ಜಾತಿ ಎಲ್ಲ ಒಂದೇ ತಿಳ್ಕೊಂಡು ಎಲ್ಲಾ ಜಾತಿಗೆ ಬೇಡ್ಕೊಂಡಿದ್ದಳಪ್ಪ ಅಂತಂದ್ರ ಆಕಿನ ಹೆಚ್ಚಿನ ಗರ್ತಿ ಜಗತ್ತದೊಳಗ ತಿಳ್ಕೊಂಡು ನಾವು ಒಪ್ಕೋತಿದ್ದೆ. ಅದಕ್ಕೆ ಹೇಳಲ್ರಿ ಮಾಸ್ತರ ಬಸವಣ್ಣ, ದೇವರೊಬ್ಬ ನಾಮ ಹಲವು. ಹೌದು ದೇವರೊಬ್ಬನೇ ಅಲ್ಲ, ಹೌದು ನಾಮ ಹಲವು. ಈಕಿ ಹೇಮರೆಡ್ಡಿ ಮಲ್ಲಮ್ಮ ಹಾಂಗ್ ಮಾಡಿಲ್ಲ, ತಾನ ಪಾಡಿಗೆ ತಾನೇ ದೇವ್ರ ಅಂತ ತಿಳ್ಕೊಂಡಾಳಕಿ. ನಮ್ಮವ್ರು ಏನಂದ್ರಿ? ಇವ್ರು ನಮ್ಮವ್ರು ಏನಂದಾರ? ವಿಶ್ವಕ್ಕೆ ಕಲ್ಯಾಣ ಆಗಲಿ, ಮಾನವ ಕುಲಕ್ಕೆ ಜಯವಾಗಲಿ. ಹೌದು ನಮ್ಮ ಗಂಡಿನವ್ರು ಅಂದಾರ. ಹೌದು ಮತ್ತೆ ಇವ್ರ ಹೆಣ್ಣಿನವರು ಇವ್ರು ನಮ್ಮ ಕುಲ ಕಟ್ಟೆ ಜಯವಾಗಲಿ ಅಂದಾರ ಇವ್ರು. ಹೌದಲ್ರಿ ಅದಕ್ಕೆ ಅದಕ್ಕ ಪದ್ಯ ಎಲ್ಲ ಹಾಡಿರಿ
ಖರೆ ಅದ. ಹೌದಲ್ರಿ ಮಾಸ್ತರ. ಇಲ್ಲಿ ಹೆಣ್ಣು ಬೆಳೆಸ್ಲಕ್ ನಿಮಗ್ ಕರ್ಸ್ಯಾರ. ಹೌದ್ ಹೌದ್. ಯಾರ್ದು ಯಾರ್ರಿ ಮಾಸ್ತರ? ಮತ್ತೆ ಯಾವ್ರೆ ಹೆಣ್ಣು ದೇವ್ರು ಪದ್ಯ ಹಾಡಿದ್ರಪ್ಪ ಅಂತ ಚಲೋ ಆಗ್ತಿತ್ತು. ಹೌದ್ ಹೌದ್. ಲಾಸ್ಟಿಗೆ ಬಂದ ಅದೊಂದು ಚುಟುಕ ಹಾಡ್ಯಾಳ ನೋಡ್ರಿ ಹೇಮರೆಡ್ಡಿ ಮಲ್ಲಮ್ಮ. ಹೌದ್ ಹೌದು. ಪದ ಹಾಡ್ಯಾಳ ಇಟ್ಟು ಯಾರ್ದು ಸಿದ್ದರಾಮೇಶ್ವರನ್ ಪದ ಹಾಡ್ಯಾಳ. ಹಾಡಿ ಹಿಂದ್ಗಡೆ ಬಂದು ಚುಟುಕ ಏನದ ಮತ್ತೆ ಯಾರ್ರಿ ಏನ್ರಿ ಅನ್ನಂಗಿರತ್ತಿಲ್ಲ ಹೇಮರೆಡ್ಡಿ ಮಲ್ಲಮ್ಮ ಪದ ಹೇಳ್ತಾರ. ಹೌದ್ ಹೌದು. ಎಟ್ರ ಹಾಡು ಗುಣ ಇರ್ಬೇಕು ನೋಡ್ರಿ ಕಿನ್ ಬಲ್ಲಿ. ಅದಕ್ಕೆ ತಂಗಿ ಇಂಥ ಗುಣಗಳು ಮಾಡಬೇಡ್ರಿ. ಹಾಡ್ತಿದ್ರಪ್ಪ ಪುರಾಣ ಚರಿತ್ರೆ ಹಾಕಿಂದ ಹೇಮರೆಡ್ಡಿ ಮಲ್ಲಮ್ಮಂದ ಆಕಿ ಹುಟ್ಟಿದ ಹಿಡ್ಕೊಂಡು ಎಲ್ಲಿ ಮಲ್ಲೇನ ಬಲ್ಲಿ ಹೋಗೋ ತನಕನು ಹಾಡ್ಬೇಕು ಅದು. ಹೌದ್ ಹೌದು. ಮತ್ತೆ ಅಟ್ಟೆ ಚುಟುಕ ಹಾಡಿಬಿಟ್ರಿ ಹಂಗ ನಡೀತ. ಇನ್ನ ಕಲ್ತಿಲ್ರಿ ಮಾಸ್ತರ ಅವರು. ಇರ್ಲಿ ಅದಕ್ಕೆ ಸದ್ದ ಪೀರಾನ ಪೀರದ ಸೀರ್ ಗೌಸ್ಪಾಕರ ಇತಿಹಾಸ ಹೌದ್ ಹೌದು. ಎತ್ತಿ ಹಾಡ ತಿಳ್ಕೊಂಡು ನಮ್ಗೆ ಹೇಳಕತ್ತಾರ. ಅದಕ್ಕೆ ಹಿಂದೂ ಮುಸ್ಲಿಮ ನಾಮ ದೋ ಹೈ ದೋನಕ್ಕೂ ಮತಲಬ್ ಏಕ ಹೈ. ಹೌದ್ ಹೌದು. ಸೂತ್ರ ಒಂದೇ ಅದ ಹೇಳ್ತಾರ. ಹೌದಲ್ರಿ ಮಾಸ್ತರ. ಅವ್ರು ಅಲ್ಲ ಅಂದ್ರು ನಾವು ಪರಮಾತ್ಮ ಅಂತೀವಿ ಅವನಿಗೆ. ಹೌದ್ ಹೌದು. ಅವ್ರು ನಾವು ಓಂ ನಮ ಶಿವಾಯ ಅಂತ ತಿಳ್ಕೊಂಡು ಪೆಟ್ಟಿಗೆ ಏರಿಸ್ಕೆ ಭಜನೆ ಮಾಡ್ತೀವಿ ನಾವು. ಅವ್ರೇನ್ ಮಾಡ್ತಾರ್ರಿ? ಅವ್ರು ಅಲ್ಲಾಹು ಅಕ್ಬರ್ ಅಂತ ಅಜಾ ಕೊಡ್ತಾರ ನಮ್ಮ ಎಲ್ಲಿ ಮಸೂತ್ಯಾಗ. ಇನ್ನ ಅವರು ಜಿಬ್ರಾಹಿಲ್ ಅಂತಾರ ಅವನಿಗೆ. ನಾವು ನಾರದ ಅಂತ ಕರಿತೀವಿ ಅವನಿಗೆ. ನಾಮಗಳು ಬೇರೆ ಆಗ್ಯಾವ ಅಷ್ಟೇ. ಈ ಜಾತ್ರೆ ಹೆಂಗದಪ್ಪ ಅಂತಂದ್ರ ಹಿಂದೂ ಮುಸ್ಲಿಂ ಎರಡೂ ಭಾವೈಕ್ಯತೆ ಅದ ಇದು. ಎರಡೂ ಕೂಡಿಸೆ ಮಾತ್ರ ಜಾತ್ರೆ ನಡೆದದಪ್ಪ ಅಂತಂದ್ರ ಇಸ್ಲಾಮ ಧರ್ಮದಲ್ಲಿ ಜನಿಸಿ ಜಗತ್ತದೊಳಗ ಒಬ್ಬ ಮಗನಿಗೆ ಮಾತ್ರ ಜನ್ಮ ಕೊಟ್ಟ ಅಬು ಸ್ವಾಲೆ ಶರಣ. ಅಬು ಸ್ವಾಲೆ ಶರಣನ ಹೊಟ್ಟಿಲೆ ಮಾತ್ರ ಯಾರು ಹುಟ್ಟಿ ಬಂದ್ರು? ಪೀರಾನ ಪೀರ ದಸಗೀರ್ ಗೌಸ್ಪಾಕರ ಮೈಬೂ ಸುಬಾನಿ ಹುಟ್ಟಿ ಬಂದ. ಆ ಮೈಬೂ ಸುಬಾನಿ ಹುಟ್ಟಬೇಕಾದ್ರೆ ಯಾವ ಪ್ರಕಾರವಾಗಿ ಹುಟ್ಟದ ಅವ್ರ ಅಪ್ಪ ಎಂತ ನೇಮ ಮಾಡ್ದ, ಅಂತ ನೇಮ ಮಾಡ್ದಾಗ ಎಂತ ಮಗ ಹುಟ್ಟದ ಅನ್ನುವಂತ ವಿಸ್ತಾರ ತಾವೆಲ್ಲರೂ ಒಳ್ಳೆ ಶಾಂತ ರೂಪದಿಂದ ಇದು ಒಂದು ಪದ್ಯ ಲಾಸ್ಟ್ ಅದ. ತಾವೆಲ್ಲರೂ ಒಳ್ಳೆ ಶಾಂತ ರೂಪದಿಂದ ಈ ಪದ ಕೇಳಬೇಕ ತಿಳ್ಕೊಂಡು ಕರ ಮುಗಿದು ಬೇಡ್ಕೊಂಡು ಮುಂದೆ ನಾನು ಪದ್ಯ ಚಾಲು ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಆಲಿಸಬೇಕು. ಸತ್ಪುರುಷರ ಕತಿ ಅತಿ ಭಕ್ತಿದಿಂದ ಕೇಳರಿ. ಇದು ಸುಳ್ಳ ಅಲ್ಲ, ಒಳ್ಳೆ ಶಾಸ್ತ್ರ ಬರದ ಪುರಾಣ. ಇಂಥ ಶರಣರ ಚರಿತ್ರ ಕೇಳಿದಾರ ದೋಷ ನಿವಾರಣ. ದಯಾಳ ಮನಸ್ಸಿನಿಂದ ಧ್ಯಾಸ ಇಟ್ಟು ಕೇಳರೆ ಪ್ರಕರಣ. ಪರಮೇಶ್ವರಾಗ ಪ್ರೀತಿ ಪುತ್ರ ನಶಿದಾರೋ ಪೀರನ ಪೀರ ಮೈ ಪರಮೇಶ್ವರಾಗ ಪ್ರೀತಿ ಪುತ್ರ ನಶಿದಾರೋ ಪೀರನ ಪೀರ ಮೈ ಭೋಗ ಜಿಲಾನಿ ಗ್ರಾಮದಲ್ಲಿ ಮೈಹೂಬನ ಮನಿತಾನ. ಅಲ್ಲಿ ಅಬೂ ಸ್ವಾಲೆ ಅಮ್ಮವ ಎದ್ದ ದೊಡ್ಡ ಶರಣ. ದಿನಾಲು ನದಿ ಸ್ನಾನ ಮಾಡುತ್ತಿದ್ದ ನೇಮ ಪೂರ್ಣ. ದಿನಾಲು ನದಿ ಸ್ನಾನ ಮಾಡುತ್ತಿದ್ದ ನೇಮ ಪೂರ್ಣ. ಮಾಡು ಹಂಗ ಜಳಕತ ಮಾಡುತ್ತಿದ್ದ ನೀರಿನ ಮ್ಯಾಲ ತೇಲಿ ಬಂತು ದಿವಸ ಮಾಡು ಹಂಗ ಜಳಕತಾರ ಮಾಡುತ್ತಿದ್ದ ನೀರಿನ ಮ್ಯಾಲ ತೇಲಿ ಬಂದದ ತೇಲೂತ ಬಂದು ಅವನ ಕೈಯಾಗ ಸಿಕ್ಕಿತು. ಆ ಕಾಯಿ ನೋಡಿ ಖುಷಿಯಾದ ಆಕ್ಷಣ. ಅಪೇಕ್ಷೆ ಆಗಿ ಹಣ್ಣ ಮಾಡ್ಬೇಕಂತಾನ ಭಕ್ಷಣ. ಅವನೇ ತಂದು ಕೊಟ್ಟನಂತಾನ ನಾಗಭೂಷಣ. ಒಂದು ತುತ್ತ ಹಣ್ಣ ಕೇಳ್ರಿ ಅಬು ಸ್ವಾಲೆ ತಿನ್ನೂರು ಒಳಗ ಆತ್ಮಜ್ಞಾನ ನುಡಿತು ಹೆಂಗ.
ಅಬು ಸ್ವಾಲ ತಿನ್ನುದುರುಗಳ ಆತ್ಮಜ್ಞಾನ ಹೇಳಿತು ಹೆಂಗಾಡ ಅಬು ಸ್ವಾಲ ಶರಣರಿಗೆ ಹಿಂಗ ಆತ್ಮಜ್ಞಾನ ಹೇಳತಾದ ಹೇಳ್ತದ್ರಿ ಅಬು ಸ್ವಾಲ ಶರಣರಿಗೆ ಹಿಂಗ ಆತ್ಮಜ್ಞಾನ ಹೇಳತಾದ ಮತ್ತೊಬ್ಬರ ಹಣ್ಣ ತಿಂದು ಪಾಪಕ ಗುರಿ ಆದಿ ಶರಣ ನಿನ್ನ ವಿರಕ್ತತೆ ನೇಮ ನಿತ್ಯ ಅದು ಹರಣ ಮೋಯಿಸಿ ಹಣ್ಣ ಮುಟ್ಟಿದಿ ಕೆಟ್ಟು ಹೋಯ್ತು ಜನನಿಯ ಗರ್ಭಕೋಶದಿಂದ ಈ ಭೂಲೋಕಕ್ಕೆ ಬರುವಂತ ಟೈಮದೊಳಗ ಈ ಅಬ್ಬು ಸ್ವಾಲ ಶರಣನ ನಿಯಮಗಳು ಹೆಂಗಿದ್ದು ಹೆಂಗಿದ್ದೀವ್ರಿಪ್ಪ ಮಾಸ್ತರ ಪರರ ವಸ್ತು ಜನ್ಮದಾಗ ಮುಟ್ಟಬಾರದು ನನಗೆ ಬೇಕಾಯ್ತಪ್ಪ ಅಂತಂದ್ರೆ ಈ ಶರೀರ ದುಡಿಸಿ ಮಾತ್ರ ಈ ಶರೀರಕ್ಕೆ ಹಾಕಬೇಕು ಅನ್ನುವಂಥದ್ದು ಮಾತ್ರ ಅವನು ಕಟ್ಟಪ್ಪಣೆಗಳಿದ್ದು ಹಿಂಗ ಒಂದು ದಿವಸ ಜಳಕ ಮಾಡುವಂತ ಟೈಮದೊಳಗ ನೀರಿನ ಮ್ಯಾಗ ತಿಳ್ಕೊಂಡು ಬರ್ತದ ಸೇಬಿನ ಹಣ್ಣ ಸೇಬಿನ ಹಣ್ಣು ಏನು ಬಂದು ಇವ್ನ ಕೈಯಾಗ ಸಿಕ್ಕು ಕೂಡಲೇ ಬಹಳ ಖುಷಿ ಐತಿ ಇವನಿಗೆ ಸಾಕ್ಷಾತ್ ಅಲ್ಲಾನೇ ಕೊಟ್ಟ ಕಳಿಸ ನನ್ನ ದಶೆಯಿಂದ ತಿಳ್ಕೊಂಡು ಮೊದಲು ವಿಚಾರ ಮಾಡ್ದ ಒಂದು ತುತ್ತ ಹಣ್ಣು ತಿಂದ ಹಿಂದ್ಗಡೆ ವಿಚಾರ ಬೇರೆ ಬರ್ಲಕತ್ತು ಏನು ಬರ್ತಾವ್ರಿ ಮಾಸ್ತರ ವಿಚಾರ ಇದು ಹಣ್ಣ ನೀರಿನೊಳಗೆ ಹರ್ಕೊಂಡು ಬಂದದಪ್ಪ ಅಂತಂದ್ರ ಯಾವ ರೈತನ ಹೊಲದಂದ ಬಂದದು ಯಾವ ಚೋರು ತಗೊಂಡು ಹೋಗುವಂತ ಟೈಮ್ದೊಳಗೆ ಕೈಯಂದು ಬಿದ್ದದು ಯಾವ ವ್ಯಾಪಾರ ಮಾಡುವಂತ ಮನುಷ್ಯ ತಗೊಂಡು ಹೋಗುವಂತ ಟೈಮ್ದೊಳಗೆ ನೀರಾಗಿ ಬಿದ್ದದು ಅವ ಬೆಳೆಸಿದವ್ರು ಎಷ್ಟು ಕಷ್ಟಪಟ್ಟು ಬೆಳೆಸಿರ್ಬೇಕು ಆ ಹಣ್ಣು ಬೆಳೆಸಿದಾಗ ಎಟ್ಟರೆ ಹೈರಾಣ ಆಗಿರ್ಬೇಕು ಇದು ಯಾವಾಗ ವಿಚಾರ ಮಾಡ್ಲಾರ್ದೆ ಒಂದು ತುತ್ತ ಹಣ್ಣು ನಾ ತಿಂದೀನಿ ಈ ಹಣ್ಣಿನ ಉಪಕಾರ ನಾ ಯಾವಾಗ ತೀರಿಸ್ಬೇಕಂತ ತಿಳ್ಕೊಂಡು 400 ಕಿಲೋಮೀಟರ್ ಹಿಂಬ್ರಿಕಿಲೆ ನಡ್ಕೋತ ಹೋಗ್ತಾನವ ಇದು ಯಾರಿಗಾರ ಸಾಧ್ಯ ಅದೇನ್ರಿ ಸಾಧ್ಯ ಇಲ್ರಿ ಮಾಸ್ತರ ಕಾಲ ₹1 ಸಿಕ್ಕಿತಪ್ಪ ಅಂತಂದ್ರ ಅದು ಸಕ್ಕರೆ ಪಾಡತ್ತೀವಿ ನಾವು ಕಿಸದ ಹಾಕೊಂಡಿದೀವಿ ಇಂಥ ಟೈಮ್ ನಾವು ಮಾಡ್ಲಕತ್ತೀವಿ ಸರ್ ನಮಗೂ ಹಿಂಗ್ ಬಂದದ ಬರೇ ಒಂದು ತುತ್ತ ಹಣ್ಣಿಗಾಗಿ 400 ಕಿಲೋಮೀಟರ್ ಹೋತಾನವ ಮನಿ ಬಿಟ್ಟು ಹೋತನ ಮುಂದೆ ಹೋಗೋದ್ರೊಳಗ ಅಲ್ಲಿ ಏನಾಗ್ತದ ಅನ್ನುವಂಥ ವಿಷಯ ಬಹಳ ಚಂದದ ಅದಕ್ಕೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರ ಏ ಅಬು ಸ್ವಾಲ ಶರಣರಿಗೆ ಹಿಂಗ ಆತ್ಮಜ್ಞಾನ ಹೇಳತಾರ ಪರರ ಹಣ್ಣ ತಿಂದು ಪಾಪಕ ಗುರಿ ಅದೆಲ್ಲೋ ಶರಣ ನಿನ್ನ ವಿರಕ್ತತೆ ನೇಮ ನಿತ್ಯ ಅದು ಹರಣ ಮೋಯಿಸಿ ಹಣ್ಣ ಮುಟ್ಟಿದಿ ಕೆಟ್ಟ ಹೋಯ್ತು ಈ ದೋಷ ಹೋಗ್ಬೇಕಾದ್ರ ಹಣ್ಣಿನ ತೋಟದ ಮಾಲಕನಲ್ಲಿ ಹಣ್ಣ ತಿಂದ ತಪ್ಪಿಗೆ ಕ್ಷಮ ಬೇಡೋ ಆತ್ಮಜ್ಞಾನ ಹಿಂಗ ಹೇಳಿತು ಅವು ಸಾಲ ಇವರೇ ಶರಣ ಆತ್ಮ ವಿಚಾರ ಅರಿತು ಅಂತಾನ ಬಿದ್ದೆ ನಾನು ಹಣ್ಣ ತಿಂದ ತಪ್ಪಿಗಾಗಿ ಕ್ಷಮ ಬೇಡ್ಬೇಕು ಮಾಲಕನಲ್ಲಿ ಹೋಗಿ ಮಾಲಕನಲ್ಲಿ ಹೋಗಿ ಹಿಂಗ ತಿಳಿದು ಅಳಿದು ಹಣ್ಣ ಹಿಡ್ಕೊಂಡು ಹೊರಟಿದಾನು ಸೇಬಿನ ಪಡ ತಪಾಸ ತೆಗಿವು ತರಣದಾನ ಲಗೋ ನದಿ ದಂಡಿಗೆ ಹೊಂಟ ಹೋಗುದ್ರ ಒಂದು ಕೌಲಿ ತಟ್ಟಾದ ಕೌಲಿಗೆ ಹೊಂಟ ಹೋಗುದ್ರ ಒಳಗ ಸೇಬಿನ ಪಡ ತಟ್ಟಿತು ಒಳಗ ಹೋಗಿ ಸುತ್ತಮುತ್ತ ನೋಡಿ ಶರಣ ಇನ್ನ ಮಾಲಕನಿಗೆ ಭೇಟಿ ಆಗ್ಬೇಕಂದ ಧೋರೇಣ ಇನ್ನ ಮಾಲಕನಿಗೆ ಭೇಟಿ ಆಗ್ಬೇಕಂದ ಧೋರೇಣ ಪರಮೇಶ್ವರಗ ಪ್ರೀತಿ ಪುತ್ರ ನಶೀದನೋ ಪೀರನ ಪೀರಮೈ ಭೋಗ ತೋಟದಾಳ ಮನುಷ್ಯರಿಗೆ
ಸ್ವಲ್ಪ ತಪ್ಪಿನೊಳಗ ಇಂದ ತಪ್ಪಿಗಾಗಿ ಕ್ಷಮ ಬೇಡುವೆ ಮಾಲಕ ಮಕ್ಕಳು ಅಂತವ ಶರಣಗ ಸುಳ್ಳು ಸೋಂಗ ಹಾಕಿದವನೇನು ಚೊಲ ಹಣ್ಣ ತಿನ್ಬೇಕಂತ ನಮ್ಮ ಸೇವಿನ ಪಡೆದಾಗ ಆಳ ಮಕ್ಕಳು ಅಂತವ ಶರಣಗ ಸುಳ್ಳ ಸೋಂಗ ಹಾಕಿದವನೇನು ಒಳ್ಳೆ ಹಣ್ಣ ತಿನ್ಬೇಕಂತ ನಮ್ಮ ಸೇವಿನ ಪಡೆದಾಗ ಸುಳ್ಳಲ್ಲ ಕಳ್ಳಲ್ಲ ಖರೆ ಮಾತಿನ ಮನುಷ್ಯ ನಾನು ಸುಳ್ಳಲ್ಲ ಕಳ್ಳಲ್ಲ ಕರೆ ಮಾತಿನ ಮನುಷ್ಯ ನಾನು ಒಂದ ತುತ್ತ ಹಣ್ಣ ತಿಂದಿನಿ ಹೇಳಾರ್ದೆ ನಿಮಗ ಇದು ದೊಡ್ಡ ತಪ್ಪ ಅಲ್ಲೇನ್ರಿ ತುಡುಗಿಲೆ ತಿಂದಂಗ ಹುಡುಗಾಟ್ಗಿ ಮಾತಲ್ಲ ದಿಡಗ ಹೇಳ್ರಪ್ಪ ನನಗ ಅಷ್ಟೊಳಗ ಅದೇ ತೋಟದ ಮಾಲಕ ಬಂದಹಾನೋ ಆಳ ಮಕ್ಕಳು ತೋರುಷಾರ ಮಾಲಕ ತೋಟದ ಮಾಲಕ ಅಂದ್ರ ಕೇಳ್ರಿ ಅವಹಂತವರಿದ್ದಾರು ಅವರು ದುಡ್ಕೊಂಡವರೇ ಇದ್ರು ಪಾರ ಮಾಡ್ತದ ತೋಟದ ಮಾಲಕಪ್ಪ ಅಂತಂದ್ರೆ ಹೆಂಗಿದ್ದ ಹೆಂಗಿದ್ದಿಲ್ರಿ ಮಾಸ್ತರ ಅದಕ್ಕೆ ಹೇಳ್ತಾರೆ ಏನತ್ತ ಏನ್ ಹೇಳ್ತಾರ್ರಿ ಯಾವುದು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ ಅಂತ ಭಾಗವದ್ಗೀತಾ ಏನಂತ ಹೇಳ್ತದ ಏನ್ ಹೇಳ್ತದ್ರಿ ಪರಸ್ತ್ರೀಯ ಸಂಘ ಆಚೆ ಪ್ರಸಾದಕ್ಕೆ ವರ್ಜಿತ ಅಂತ ಹೇಳ್ತದ ಒಂದು ಹೆಣ್ಣಿನ ಸಂಘ ಮಾಡಿದ್ರೆ ಎಷ್ಟು ಪಾಪ ಬರ್ತದ್ರಿ ಎಷ್ಟು ಬರ್ತದ್ರಿ ಮಾಸ್ತರ ಒಂದು ಬಣವಿ ಎಷ್ಟು ಪಾಪ ಬರ್ತದ ಅಂತ ಹೇಳ್ತದ ಶಾಸ್ತ್ರ ಆದ್ರೂ ಸಹಿತ ಇವ ಬರೇ ಒಂದು ತುತ್ತ ಹಣ್ಣು ತಿಂದಾನ ಕರೆ ಅಂತ ತಪ್ಪೇನು ಮಾಡಿಲ್ಲ ಬರೇ ಒಂದು ತುತ್ತ ಹಣ್ಣಿಗಾಗಿ ಮಾತ್ರ ಹೋಗಿ ಮಾಲಕನ ಬಲ್ಲಿ ಮಾತ್ರ ನಾನು ಇದ್ರ ಉಪಕಾರ ನಾ ತೀರಿಸ್ಬೇಕಂತ ತಿಳ್ಕೊಂಡು ಹೋಗಿ ಮಾಲಕನ ಮುಂದೆ ನಿಂತಾನ ಅವ ಮಾಲಕ್ ಎಂತವಿದ್ರಿ ದಿನಾಲು 5 ಹೊತ್ತು ನಮಾಜ್ ಮಾಡ್ತಿದ್ದ 30 ಕುರಾನ್ ಎಲ್ಲ ಚೊಕ್ಕಮ ಶೋಧ ಮಾಡ್ತಿದ್ದ ದಿನ ಅದನ್ನ ಪಠಣ ಮಾಡ್ತಿದ್ದ ಇಂಥ ನಿಯಮಗಳು ಅವನು ಇದ್ದು ದಿನ ಅವನು ಇವನಂಗೆ ಇದ್ದ ಹೋಗಿ ಅವನು ಎದುರಿಗೆ ನಿಂತು ಕೇಳ್ತಾನ ತೋಟದ ಮಾಲಕರಿಗೆ ಅವು ಸ್ವಾಲ ಕೇಳತಾನ ತುತ್ತ ಹಣ್ಣ ಮಾತ್ರ ತಿಂದಿನಿ ಹೇಳಾರ್ದೆ ನೀ ಮಗ ನನಗ ಕ್ಷಮ ಮಾತ್ರ ಮಾಡಬೇಕು ಅಂತಾನ ಹೆಂಗ ಅವಾಗ ತೋಟದ ಮಾಲಕ ಹೇಳತಾನ ಅವು ಸ್ವಾಲ ಹಿಂಗ ಮಾತ್ರ ಕ್ಷಮ ಬಿಡುವುದು ನನ್ನ ಕಡೆಗೆ ಎಲ್ಲೋ ತಮ್ಮ ನಂದು ಒಂದು ಕರಾರ ಐತಿ ಅಂತ ಹೇಳನವನೇ ಅವು ಸ್ವಾಲ ಕೇಳತಾನ ತೋಟದ ಮಾಲಕರಿಗೆ ಯಾವ ಕರಾರ ಹೇಳ್ರಿ ಮಾತ್ರ ಸದ್ಯದಾಗ ಆವಾಗ ತೋಟದ ಮಾಲಕ ಹೇಳತಾನ ಅವು ಸ್ವಾಲಾಗ ಒಂದು ಶೇವಿನ ಬೀಜ ಊರಬೇಕೋ ಮಡಿವಾಳ ಹಣ್ಣಾಗಿ ಮುಂಡ ಅದು ಹರಿದು ಧರುಣಿಗೆ ಬಿದ್ದಾಗ ಕ್ಷಮ ಬಿಡತೀನಿ ಅಂದ ಅವ ದೋಷ ಕಳ್ಕೊಳ್ಳೋದಕ್ಕಾಗಿ ಅವು ಸ್ವಾಲ ದುಡಿಲಾಕ ಒಯ್ದು ಶರೀರ ಬೀಜ ಬಿತ್ತಿದ ಬೀಜ ಮಡಿ ಮಾಡಿ ನೀರು ಹಾಕಿ ಸರಿನ ಗಿಡ ಬೆಳಸೆ ಗಿಡನೆ ಬೆಳಸೆ ಹಗಲು ರಾತ್ರಿ ಕಳೆದು 12 ವರ್ಷ ದಿನ ಕಳೆದೆ ಸೇಬಿನ ಹಣ್ಣಾಗಿ ಹರಿದು ಭೂಮಿಗೆ ಬಿದ್ದ
ತೋರಿಸಿ ಅವದು ತೋರಿಸಿ ನಿಮ್ಮ ಹಣ್ಣಾಗಿ ತೆಳಗ ಬಿದ್ದಾದ ಕ್ಷಮ ಬೀಡರಂತ ಸ್ಮರಿಸಿ ಇವನ ಸದ್ಭಕ್ತಿ ದುಡುಕಿ ನೋಡಿ ಗಾಬರಿಯಾದ ಮಾಲಕ ಏನ್ ಮಾಡ್ತಾನೆ ಆತ್ಮದೊಳಗ ಹುಟ್ಟಿತೋ ಅಂತ ಕರುಣ ನಿಮ್ಮ ಇದ್ದಂಗ ತೋರತಾದ ನಿಜ ಶರಣ ನನ್ನ ಮಗಳಿಗೆ ಕೊಟ್ಟು ಮಾಡಬೇಕು ಇವನಿಗಿಲ್ಲ ಪರಮೇಶ್ವರಗ ಪ್ರೀತಿ ಪುತ್ರ ನಶೀದಾನು ಪಿರನ ಪೀರಮೈ ಭೋಗ ಶರಣ ತೋಟದ ಮಾಲಕ ಹೇಳತಾನ ಅಬು ಸ್ವಾಲ ಶರಣ ಅಂಬ್ರಿಮ ಬುರಾನ್ ಸಾಬ್ ಹೊಂಟಿ ಯಾವನಮ್ಮ ಅಂಬ್ರಿಮ ಅಂಬ್ರಿಮ ಬುರಾನ್ ಸಾಬ್ ಒಂಟಿ ಸಾಕಿನ ಬರಡೋಲ ಈ ಮಾನ ಮರಿಗಳಾದರೂ ಕೂಡ ಯಾವ ನಮ್ಮ ಪೀರಾನ ಪೀರ ದಸ್ಗಿರು ಮೈಬೂರ್ ಸುಮಾರಿ ಇತಿಹಾಸವನ್ನು ಕೇಳಿಕೊಂಡು 51 ರೂಪಾಯಿ ಸಹಾಯಧನ ಸಲ್ಲಿಸ್ಯಾರ. ಇದು ಹೆಂಗ್ ಆಗ್ತದಪ್ಪ ಅಂತ ಕೇಳಿದ್ರ ಆ ದೊಡ್ಡಾಟದಾಗ ಭೀಮಗ ಮತ್ತು ಕಿಚ್ಚಗ ಲಡಾಯಿ ನಡೆದಿರ್ತದೆ ನೋಡಿದ್ರಿಲ್ರಿ ಮನಗಂಡ ವೀರಾವೇಶ ನಡೆದಿರ್ತದೆ ಇಬ್ಬರಿಗೆ ಆ ನಡಬರಕ್ ಹೋಗ್ಕಿರೆ ಆ ಭೀಮಗ ಒಂದ್ 50 ರೂಪಾಯಿ ಕೊಟ್ರಂದ್ರೆ ಏನಾಗ್ತದ್ರಿ ಗದ ತೆಳಗಿಟ್ಟು ಅವ್ರಿಗೆ ಚಿರುಣಿ ಆಗಿನ ಅನ್ನೋದ್ರೊಳಗೆ ಏನಾಗ್ಬಿಡ್ತು ಒಳಗ್ ಬಂದಿದ್ ಎಲ್ಲ ಹೋಗ್ಬಿಡ್ತದ ಅದಕ್ಕೆ ರಹಸ್ಯ ಹೋಗ್ತದ. ದಯವಿಟ್ಟು ನೀವು ಹಣ ಕೊಡಬೇಡ ಅಂತ ಹೇಳಕ್ಕಿತ್ತಿಲ್ಲ ನಾನು. ಹಣ ಕೊಡೋರಿದ್ರಪ್ಪ ಅಂತಂದ್ರ ಪದ ಮುಗಿದ ನಂತರ ತಾವೆಲ್ಲರೂ ಹಣ ಕೊಡ್ಬೇಕು ಮತ್ತ ಹಣ ಕೊಡಬಾರ್ದು ಅಂದ್ರೆ ತಿಳ್ಕೊಳಕ್ಕೆ ಹಂಗೆ ಕಿಶದ ಹಾಕೊಂಡು ಮನೆ ಕಡೆ ಹೋಗಿರತ್ತೀನಿ. ನಾವೇ ಸಿದ್ದೇಶ್ವರ ಸ್ವಾಮಿ ಹೇಳ್ರಿಯಪ್ಪ ನಾನು ಸಂಸಾರಿಕರು ಇಲ್ಲಿ ಅದಕ್ಕೆ ಸಂದರ್ಭಾನುಸಾರವಾಗಿ ತಂದು ಹಣ ಕೊಡ್ಬೇಕಂತ ತಿಳ್ಕೊಂಡು ಬೇಡಿಕೊಂಡು ಮುಂದೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರ ಏನಾಗ್ತದ್ರಿ ಮಾಸ್ತರ ಅದಕ್ಕೆ ಒಳ್ಳೆ ಶಾಂತ ರೂಪದಿಂದ ಕೇಳುವಂತ ವಿಷಯ ಅದ. ಅಬು ಸ್ವಾಲ ಹೇಳತಾರ ತೋಟದ ಮಾಲಕರಿಗೆ ನಂದು ಇನ ಒಂದು ಮಾತಾದ ಕೇಳೋನೇನ ಯಾವ ಮಾತ ಹೇಳ್ರಿ ಕೇಳ್ತಿ ನಂದ ನಿಷ್ಠಿವಾನ ಅದನ್ನ ಕೇಳಿದ್ರೆ ಮಾತ್ರ ಕ್ಷಮ ಬಿಡುವೆ ನಾನು ನಿನ್ನ ಕೇಳೋ ಪುಣ್ಯಾತ್ಮ ನನ್ನ ಮನ್ಯಾಗ ಒಬ್ಬಕಿ ಮಗಳು ಹಾಳು ಕೈಕಾಲ ಕಣ್ಣ ಕಿವಿ ಅಕ್ಕಿಗಿ ಎಲ್ಲ ಕೇಳೋ ಪುಣ್ಯಾತ್ಮ ನನ್ನ ಮನ್ಯಾಗ ಒಬ್ಬಕಿ ಮಗಳು ಹಾಳು ಕೈಕಾಲ ಕಣ್ಣ ಕಿವಿ ಅಕ್ಕಿಗಿ ಎಲ್ಲ ಕೈಕಾಲಿಲ್ಲ ಕೂಳು ಮಗಳಿಗೆ ಯಾರ್ಯಾರು ಕೇಳವಲ್ರು ಆಕೆಗೆ ಲಗ್ನ ಆದ್ರ ಕ್ಷಮ ಬಿಡ್ತೀನಿ ನಾನು ನಿನ್ನ ನೀನು ಪುಣ್ಯದಾಗ ಆದಿಯಾರಿ ಬಾಬಾದೆ ಹರಿಯೋ ಎನ್ನ ನಿನ್ನ ಸತಿದಿನ ಸದ್ಗತಿ ಸ್ವರ್ಗವೇ ಮುನ್ನ ಇದನ್ನ ಒಲ್ಲೆಂದ್ರ ನಿನಗೆ ಕ್ಷಮ ಹ್ಯಾಂಗ ಸಿಗುತ್ತಾದೋ ಸುಮ್ಮನೆ ಹೋಗೋ ಹಚ್ಚಿಗೊಂಡ ಇದನ್ನ ಒಲ್ಲೆಂದ್ರ ನಿನಗೆ ಕ್ಷಮ ಹ್ಯಾಂಗ ಸಿಗುತ್ತಾದೋ ಸುಮ್ಮನೆ ಹೋಗೋ ಹಚ್ಚಿಗೊಂಡು ಪುಣೆಗಾರ ಅಬು ಸ್ವಾಲ ಏನ್ ಹ್ಯಾಂಗ ಮಾಡಲೆಂದು ಒಂದು ಸಿಕ್ಕಿನಂದ ಇವನ ಸ್ವಾಧೀನ ಮಸೂತಿ ಕೊಳ್ಳಿಗೆ ಬಿದ್ದಂಗ ಐತ್ರಿ ನಮಾಜ ಮಾಡೋತ ಹಣ್ಣಿಗಾಗಿ 12 ವರ್ಷ ದುಡುದೇನ ಹೆಣ್ಣಿಗಾದರಂತೂ ನನ್ನ ಮಣ್ಣೆ ಇಲ್ಲೇ ಮಾಡತಾನ ಋಣ ಮುಟ್ಟಿಸಬೇಕು ಹೀಗೆ
ಹೇಳತಾನ ಋಣ ಮುಟ್ಟಿಸಬೇಕು ಹೀಗೆ ಏ ಗುಣಗಾರ ಅಬು ಸ್ವಾಲೆ ಇನ್ ಹ್ಯಾಂಗ ಮಾಡಲೆಂದು ಮದುವೆಯಾಗಲಿಕ್ಕೆ ಕಬೂಲ ಆಗ ಅವಾಗ ಅಬ್ಬು ಸ್ವಾಲೆ ಶರಣರಿಗೆ ಮಾತ್ರ ಬಲಿ ಒಗೆಯುವುದರಿಂದಾಗಿ 12 ವರ್ಷದೊಳಗೆ ಇಂಥ ಒಂದು ಸತ್ಯ ಗುಣಗಳು ಇವನು ಬಲ್ಲಿ ಹುಟ್ಟ್ಯಾವಪ್ಪ ಅಂತಂದ್ರ ನನ್ನ ಮಗಳಾದಂತ ಪಾತಿಮಳಿಗೆ ನಾ ಇವನಿಗೆ ಕೊಟ್ಟನೆ ಅಂದ್ರ ಇಂಥ ಒಂದು ಪುಣ್ಯ ದಂಪತಿಗಳ ಹೃದಯದಿಂದ ಜಗತ್ತ ಕಲ್ಯಾಣ ಮಾಡುವಂತ ಒಂದು ಮಗ ಹುಟ್ಟುತ್ತದ ಇವನಿಗೆ ಕೊಟ್ಟು ನಾ ದಾರಿ ಎರಿಬೇಕಂತ ತಿಳ್ಕೊಂಡು ವಿಚಾರ ಮಾಡಿ ನನ್ನ ಮಗಳಿಗೆ ನೀವು ಮಾಡ್ಕೋರಪ್ಪ ಕೈ ಕಾಲ ಕಣ್ಣ ಮೂಗ ಬಾಯಿ ಏನೇನು ಇಲ್ಲ ನನ್ನ ಮಗಳಿಗೆ ಕೈ ಕಾಲಿಲ್ಲರಂತ ನನ್ನ ಮಗಳಿಗೆ ಯಾರು ಮಾತ್ರ ಮಾಡ್ಕೊಳ್ಳಲಾಗ್ಯಾರ ಏನಾರ ಮಾಡಿ ನೀ ದೊಡ್ಡ ಮನಸ್ಸು ಮಾಡಿ ಮಾಡ್ಕೋ ಅಂತ ತಿಳ್ಕೊಂಡು ಅಬು ಸ್ವಾಲೆ ಶರಣರಿಗೆ ಈ ತೋಟದ ಮಾಲಕ್ ಬೇಡ್ಕೋತಾನ ಅವಾಗ ಅಬು ಸ್ವಾಲೆ ಶರಣಂದ ಮೊದಲೇ ಕೆಟ್ಟ ಮುಗ್ಧ ಭಕ್ತಿ ಇದ್ದ ಒಂದು ಕೈ ಕಾಲ ಕಣ್ಣ ಏನೂ ಇಲ್ಲ ಅಂತ ಹೇಳ್ಯಾನ ಮೊದಲೇ ಅವ ಇಲ್ಲಿ ಲಗ್ನದಾಗ ತಂದು ಕುಂದ್ರಿಸುವಂತ ಟೈಮ್ದೊಳಗ ಸರ್ವಾಂಗ ಸುಂದರಿಯಾದಂತ ದೇವಲೋಕದ ಅಪ್ಸರಿ ಆದಂತ ಸಾಕ್ಷಾತ್ ಪಾರ್ವತಿ ದೇವಿನೇ ಅವತಾರನೇ ಅದಾಳ ಅನ್ನುವಂತ ಹೆಣ್ಮಗಳಿಗೆ ತಂದು ಲಗ್ನದಾಗ ಕುಂದ್ರಿಸ್ತಾರ ಅವಾಗ ಅಬ್ಬು ಸ್ವಾಲೆ ಶರಣಗೆ ಹೆಂಗ ಆಗ್ತದ ಅವಾಗನೂ ನೋಡಿಲ್ಲ ಅವಾಗನು ಸಹಿತ ಅವ ಮೋತಿ ತೆರೆದು ನೋಡ್ಲಿಲ್ಲ ಎಂದರುಗಳಿಗೆ ಮಾತ್ರ ಒಯ್ದು ಅಲ್ಲಿ ಇಬ್ಬರಿಗೆ ಗಂಡ ಹೆಣ್ತಿ ಒಂದು ಏಕಾಂತ ಮಾಡುವಂತ ಟೈಮ್ದೊಳಗೆ ಹೋಗ ರೂಮಿಗೆ ಅಂತ ತಿಳ್ಕೊಂಡು ಕೊಟ್ಟು ಕಳಿಸಿದ್ರು ಅವನಿಗೆ ಕೊಟ್ಟು ಕಳಿಸಿದಾಗ ಹೋಗಿ ಹೆಣಿಕೆ ಹಾಕಿ ನೋಡ್ದ ಕಿಡಿಕ್ಯಾಗ ಹೆಣಿಕೆ ಹಾಕಿ ನೋಡ್ದ ಆಕಿನ ಬೆಳಕ ರೂಮಿನಾಗೆಲ್ಲ ಬಿದ್ದಿತ್ತಪ್ಪ ಅವಾಗ ಅವ ಅಂದ ಮನುಷ್ಯನಾಗ ನಮ್ಮ ಮಾವಿದ್ದವ ನನಗೆ ಸುಳ್ಳು ಹೇಳ್ಯಾನಲ್ಲ ಕೈ ಕಾಲ ಮೂಗ ಏನೇನು ಇಲ್ಲ ತಿಳ್ಕೊಂಡು ಮೊದಲು ಲಗ್ನ ಮಾಡ್ಯಾನ ಈಗ ನೋಡಿದ್ರೆ ಸರ್ವಾಂಗ ಸುಂದರಿಗೆ ತಂದು ಈ ರೂಮ್ನ್ಯಾಗ ಕುಂದ್ರಸ್ಯಾನ ಯಾವಾಗ ಹೋಗಿ ಆಕಿಗೆ ಸೇರ್ಕರ್ತ ಮಾತಿಗೆ ತಪ್ಪಿ ಹೋಗಿ ಆಕಿಗೆ ನಾ ಮುಟ್ಟದನಪ್ಪ ಅಂತಂದ್ರೆ ನನ್ನ ಮಾತಿಗೆ ಬಟ್ಟ ಬರ್ತದ ಅಂತ ತಿಳ್ಕೊಂಡು ಏನ್ ಮಾಡ್ಯಾರ್ರಿ ಹೋಗಿ ಮುಟ್ಲಿಲ್ಲ ಹೆಣ್ಮಗಳಿಗೆ ನಾವಾದ್ರೂ ಬಿಡ್ತಿದ್ದೇವನ್ರಿ ದೀಪನೇ ಹಾರಿಸ್ತಿದ್ದೆವು ಪುಣೆ ಮುಂಬೈ ಕಡೆ ಸಿಕ್ಕರೆ ಸಾಕ ತಿಳ್ಕೊಂಡು ತಗೊಂಡು ಹೋಗ್ತಿದ್ದೆವು ಹೌದಲ್ರಿ ಮಾಸ್ತರ ಎಂತ ಕಂಪನಿ ಈಗ ಆಗ್ಯಾವ ಅಮ್ಮ ಹಂಗ ಮಾಡ್ಲಿಲ್ಲ ಯಾವಾಗ ನನ್ನ ಮಾಮ ಹಿಂಗ ಹೇಳ್ಯಾನಪ್ಪ ಅಂತಂದ್ರೆ ನಾನು ಆಕಿಗೆ ಮುಟ್ಟಬಾರ್ದು ಅಂತ ತಿಳ್ಕೊಂಡು ಹೊರಗೆ ಮನ್ಕೋತಾನ ಮನಿ ಹೊರಗ ಕಾಣ್ತಿ ಮನೆಯಾಗೆ ಇವ ಹೊರಗೆ ಮನ್ಕೊಂಡ ಮುಂಜಾನೆ ಎದ್ದು ಕೂಡ್ಲೆ ಮಕ್ಕಳು ಅಲ್ಲಿ ಆಳ ಮಕ್ಕಳು ಅಂಗಳ ಕಸ ಹೊಡಿಲಾಕ ಬರ್ತಾರ ಆಳ ಮಕ್ಕಳು ಮಾತ್ರ ಅವನಿಗೆ ಏನಂತ ಕೇಳ್ತಾರ ಅವ ಏನಂತ ಉತ್ತರ ಕೊಡ್ತಾನ ಅಲ್ಲಿಂದ ಏ ಮುಂಜಾನೆ ಎದ್ದು ಆಳ ಮಕ್ಕಳು ಅಂಗಳ ಕಸ ಹೊಡಿಲಾಕ ಹೋಗಿ ಇಲ್ಲಾಕ ಮಾತ್ರ ಮಲಗಿದೋ ನೀನು ಮಂಚ ಬೇಟ ಶರಣ ಮಂಚದ ಸುದ್ದಿ ಕೇಳಿ ಕಿಂಚಿತಾಗಿ ಸಿಟ್ಟ ಆಕಿಗೆ ಮುಚ್ಚಿ ಇಟ್ಟು ಬ್ಯಾರೆ ಎಲ್ಲಿಗೆ ಹಚ್ಚುಗಾಟ ಕೈಕಾಲಿಲ್ಲದ ಮಾಡದಿ ಅಂತ ಕರಾರ ಮಾಡಿ ಕೊಟ್ಟು ನನಗ ಈಗ ಕೈಕಾಲಿದ್ದಕ್ಕಿ ಬದಲಿ ಕಳಿಸಿದೋ ಎಂತ ಕ್ಯಾತ ಎಷ್ಟು ಮಕ್ಕಳಿ ಆಳ ಮಕ್ಕಳು ತೋಟದ ಮಾಲಕ ಹೇಳತಾರು ನಿಮ್ಮ ಅಳಿಯ ಹುಚ್ಚ ಇದ್ದ ಕಾಣಿಸ್ತಾದ ತೇಟ ಕೈಕಾಲಿಲ್ಲದ ಮಡದಿ ಬೇಕಂತ ಮುನುಸಗಾಟ ಮಾವ ಕೈಕಾಲಿಲ್ಲದ ಮಡದಿ ಅಂತ ಅಮ್ಮ ಮುನುಸಗಾಟ ಎಷ್ಟು ಕೇಳಿ ಮಾಲಕ ಚಟ್ನೆ ಎದ್ದು ಹೊರಟಾನು ತನ್ನ ಅಳಿಯನಿಗೆ ಹೇಳಲಿಕ್ಕೆ ಹೊರಟ ಎಷ್ಟು ಕೇಳಿ ಮಾಲಕ ಚಟ್ನೆ ಎದ್ದು ಹೊರಟಾನು ತನ್ನ ಅಳಿಯನಿಗೆ ಹೇಳಲಾಕ ಹೊರಟ ತನ್ನ ಅಳಿಯನ ಬಲ್ಲಿ ಹೋಗಿ ತೋಟದ ಮಾಲಕ ಕೇಳತಾನ ನೀನು ಬೈಲಿಗೆ ಬಿದ್ದಿದು ಬಗಿ ಹೇಳೋ ಬೇಟ ಅಬು ಸ್ವಾಲ ಅಂತಾನ ಹಚ್ಚಿದಿ ನೀನು ಹುಡುಗಾಟ ಕೈಕಾಲಿಲ್ಲದ ಮಾಡದಿ ಅಂತ ಕರಾರ ಮಾಡಿ ಕಾಟ ಏ ಕೈಕಾಲಿಲ್ಲದ ಮಾಡದಿ ಅಂತ ಕರಾರ ಮಾಡಿ ಕೊಟ್ಟು ನನಗ ಈಗ
ಕೈಕಾಲಿದ್ದಕ್ಕಿಗೆ ಬದಲಿ ಕಳಿಸಿದೋ ಅಂತ ಕ್ಯಾಟ ಎಷ್ಟು ಕೇಳಿ ಮಾಲಕ ಅಂದ ಮರ್ಮ ನೀನಾಗ ತಿಳಿದಿಲ್ಲ ಕಾಲ ಇಲ್ದಕ್ಕೆಂದ್ರ ಹತ್ತಲಿಲ್ಲ ಹೊಯ್ಲ ಹತ್ತಿಲ್ಲೋ ನಿನಗ ಹುಟ್ಟಿದ ಬಳಿಕ ನನ್ನ ಮಗಳು ದಾಟಿಲ ತಲಭಾಗ ಅದಕ್ಕೆ ಕಾಲಿಲ್ಲ ಅಂದೀನಿ ಕೇಳೋ ಕುಶಲ ಅಂದೀನಿ ಕೇಳೋ ಕುಶಲ ಕಣ್ಣ ಎಲ್ಲಾರ ಕುರುಡಿ ಅಂದ್ರ ಪರಪುರುಷರಿಗೆ ನೋಡಿ ಅಕ್ಕಿ ನೋಡಿ ಕೈ ಎತ್ತಿ ಮತ್ತೊಬ್ರಿಗೆ ಹೊಡೋದಿಲ್ಲ ಮತ್ತೊಬ್ರಿಗೆ ಹೊಡೋದಿಲ್ಲ ಕೈಯ ಎಲ್ಲಾರ ಲೊಲ್ಲಿ ಅಂದ್ರ ಅನ್ಯ ಪದಾರ್ಥ ಹಿಡದಿಲ್ಲ ಕೈಯಾಗ ಹಿಡದಿಲ್ಲ ಹಿಂಗೈತಿ ಕೇಳು ಇದರ ಮಲುವ ಹವಾದು ಇದರ ಮಲ ಅರ್ಥ ತಿಳಿದು ಗುರ್ತ ಮಾಡ್ಕೋರೋ ಗರ್ತೀದು ಈಕಿ ಖಾಸ ನನ್ನ ಮಗಳು ಕರೆ ಪ್ರಮಾಣ ಎಷ್ಟು ಕೇಳಿ ಮಾತ್ರ ಕರೆ ತೋರಿತು ಸಂಪೂರ್ಣ ತನ್ನ ಹೆಂಡತಿ ಕೂಡ ಕೂಡಿಕೊಂಡ ಅಕ್ಷರ ಪರಮೇಶ್ವರಾಗ ಪ್ರೀತಿ ಪುತ್ರ ನಶೀದಾನು ಪಿರನ ಪೀರಮೈ ಸತಿಪತಿ ಕೂಡಿಕೊಂಡು ಕೆಲ ದಿವಸ ಕಾಲ ಕಳೆದು ಮುಂದೆ ತಯಾರಾದ್ರು ತಮ್ಮ ಜಿಲಾನಿ ಗ್ರಾಮಕ್ಕ ಬಂಧು ಬಾಂಧವರಿಗೆ ಹೇಳ್ತಾರವರು ಪ್ರೇಮಕ್ಕ ತೋಟದ ಮಾಲಕಗಂದ್ರು ಕ್ಷಮಿಸಿ ಕಳಿಸ್ರಿ ನಿಮ್ಮ ಧರ್ಮಕ್ಕ ತಥಾಸ್ತು ಅಂತ ಅಳಿಯನಿಗೆ ಹಸ್ತ ಇಟ್ಟು ಹೇಳತಾನೋ ಮರತಿರಬಾರ್ದು ಗುರು ಸೇವಕ ತಥಾಸ್ತು ಅಂತ ಅಳಿಯನಿಗೆ ಹಸ್ತ ಇಟ್ಟು ಹೇಳತಾನೋ ಮರತಿರಬಾರ್ದು ಗುರು ಸೇವಕ ಮಗಳಿಗೆ ವಸ್ತ್ರ ಒಡವಿ ಹಾಕಿ ಕಳಕ ಮಾಡಿ ಕಳಿಸುವಾಗ ಅಳಿಯ ಅಂತನ ಮತ್ತ ಮೋಲೈತು ಋಣಕ ತುತ್ತ ಹಣ್ಣಿನ ಋಣನೇ ತೊಡಕ ಹಾಕ್ಯದ ಕಡಿತ ಈ ಬಂಗಾರ ಋಣ ಕೊಡಬೇಕು ಯಾವ ಜನ್ಮ ಊಟದ ಮಾಲಕ ಹೇಳತಾನ ನಾನೇ ಋಣ ಕೊಡಬೇಕು ನಿನಗ 12 ವರ್ಷ ದುಡದ ಉಪಕಾರ ಹ್ಯಾಂಗ ಮರಿಬೇಕ ಊಟದ ಮಾಲಕ ಹೇಳತಾನ ನಾನೇ ಋಣ ಕೊಡಬೇಕು ನಿನಗ 12 ವರ್ಷ ದುಡದ ಉಪಕಾರ ಹ್ಯಾಂಗ ಮರಿಬೇಕ ನಿಮ್ಮ ಋಣ ನಮ್ಮ ಮ್ಯಾಲ ನಮ್ಮ ಋಣ ನಿಮ್ಮ ಮ್ಯಾಲ ತಳಕ ಮಳಕ ಬಿತ್ತು ಹೋಗ್ರಿ ಬಾಳ ದೇನಕ ಹಿಂಗ ಹೇಳಿ ಸತಿ ಪತಿ ತೆರಳರ ತಮ್ಮ ಸ್ಥಳಕ ಊರಿಗೆ ಹೋಗಿ ಮನೆ ಸಾರಿಸಿ ಮಾಡಿ ಚೊಮ್ಮಾಗಿ ಝಳಕ ಮುಂದೆ ಕೆಲವು ದಿವಸದಲ್ಲಿ ಗರ್ಭವತಿ ಆದಳು ಸತಿ ಮೈಬೂಬು ಮೂಡಿ ಒಡಲೋಳು ಬಿಟ್ಟ ಒಂದು ಕೆಲವು ದಿವಸದಲ್ಲಿ
ಪಾರ್ವತಿ ಆದಳು ಸತಿ ಮೈಬೂಬ್ ಮೂಡಿ ಒಡಲೋಳು ಗರ್ಭ ತಾಳಿದ ಪಾತ್ಮ ತಾಯಿಗಿ ಬಂಕಿ ಕಾಲ ಕತ್ಯಾವು ಯಾವ ಪಾತ್ಮ ತಾಯಿಗೆ ಬಂಕಿ ಹ್ಯಾಂಗ್ ಕಾಡ್ತಿದ್ದು ಹೌದ್ ಹೌದು ಈಗಿನ ತಾಯಿದವ್ರ ಬಂಕಿ ಬ್ಯಾರೆ ರೀಪ ಹೌದ್ ಹೌದು ಈಗಿನ ತಾಯಿದವ್ರ ಬಂಕಿ ಹ್ಯಾಂಗ್ ಕಾಡ್ತಾವ ಇವ್ರ ಹೆಂಗ್ರಿ ಮಾಸ್ತರ ಇವ್ರು ಹೊಟ್ಲಿದ್ರಪ್ಪ ಅಂತಂದ್ರ ಅದೇನ್ ಬೂದಿ ಇವ್ರ ಬಾಯಾಗೆ ಒಲ್ಯಾನ ಬೂದಿ ಇವ್ರ ಬಾಯಾಗೆ ಹೌದಪ್ಪ. ಮತ್ತ ಕಡ್ಕಿಗೆ ಹತ್ತವಲ್ರಿ ಮಣ್ಣ ಮಣ್ಣ ಮಂಟಿ ಮಂಟಿ ಹಾ ಕರಿ ಮಣ್ಣ ಎಲ್ಲ ಇವ್ರು ಹೊಟ್ಯಾಗೆ ಹೌದ್ ಹೌದು ಇವ್ರು ಬೆಂಕಿ ಹಿಂಗ ಕಾಡ್ಲಕತ್ತಾವ ತಾಯಿದವ್ರು ಅಂತ ತಿಂದು ಕೆಟ್ಟ ಖರ್ಗ ಹಡ್ಯಾರು ಆ ನಮ್ಮ ಪಾತ್ಮ ತಾಯಿ ಬೆಂಕಿ ಹ್ಯಾಂಗ್ ಕಾಡ್ತಿದ್ದು ಹೆಂಗ್ರಪ್ಪ ಬಾರಿ ಹಣ್ಣಿನ ಮ್ಯಾಗ ಬೆಂಕಿ ಕಾಡ್ಲಕತ್ತಿತ್ತು ಯಾರಿಗೆ ಪಾತ್ಮ ತಾಯಿ ಬಾರಿ ಹಣ್ಣು ತಿನ್ಬೇಕ ತಿಳ್ಕೊಂಡಾಕಿ ಬೆಂಕಿ ಕಾಡ್ಲಕತ್ತಿತ್ತು ಹೌದ್. ಆದ್ರ ಆಕಿನ ಆಯುಷ್ಯದೊಳಗೆ ಏನಂತ ಬರ್ದಿತ್ತು ಏನ್ ಬರ್ದಿತ್ರಿ ಬಾರಿ ಹಣ್ಣಿನ ಮ್ಯಾಗ ಈಕಿನ ಹಂಬಲ ಆಗ್ಬೇಕು ಬಾರಿ ಹಣ್ಣಿಗೆ ಹೋದಲ್ಲಿ ಮಾತ್ರ ಹಾವು ಕಚ್ಚಿಕ್ಕಿ ಸಾಯ್ಬೇಕ ತಿಳ್ಕೊಂಡು ಬ್ರಹ್ಮ ಲಿಖಿತ ಬರೆದಿತ್ತು ಹೌದ್ ಹೌದು ತಾಯಿ ಹೊಟ್ಯಾಗ ಮೂಡ್ಯಾನ ಯಾರು ಮೈಬೂಬ್ ಸುಬಾನಿ ಶರಣ ಹೌದು ಹೊಟ್ಯಾಗ ಮೂಡ್ಯಾನ ಹಾಕಿನ ಬ್ರಹ್ಮ ಲಿಖಿತ ಹಿಂಗ್ ಬರ್ದಿತ್ತು ಅಷ್ಟರೊಳಗೆ ಅಲ್ಲಿ ಯಾರು ಪಾತ್ಮ ತಾಯಿ ಮಾತ್ರ ಅದ್ರ ಮ್ಯಾಲ ಹಂಬಲಾಗಿ ಮಾತ್ರ ಎಲ್ಲಿಗೆ ಬರ್ತಾಳ ಬಾರಿ ಗಿಡಕ್ಕೆ ಬರ್ತಾಳ ಅಲ್ಲಿ ತಾಯಿಗೆ ಹ್ಯಾಂಗ್ ಉಳಿಸ್ತಾನ ಹೊಟ್ಯಾಗ ಇದ್ದಾಗ ಅನ್ನುವಂತ ಮಾತು ಬಹಳ ಚಂದದ ಅದಕ್ಕೆ ಇಲ್ಲಿ ಏನಾಗ್ತದ ನಡಿಲ್ರಿ ಏ ಗರ್ಭ ತಾಳಿದ ಪಾತ್ಮ ತಾಯಿಗೆ ಬಂಕಿ ಕಾಲ ಕತ್ಯಾವು ಬ್ರಹ್ಮ ಲಿಖಿತ ಹಿಂಗೆ ಬರೆದಿತ್ತವಳ ಭೋಗಕ ಬಂಕಿ ಕಾಡಿ ಬಾರಿ ಹಣ್ಣಿಗೆ ಹಂಬಲಾಗಬೇಕ ಬಾರಿ ಹಣ್ಣಿಗೆ ಹೋಗಿ ಹಾಮ ಕಚ್ಚಿ ಸಾಯ್ಬೇಕ ಹೋಗೋದ ಪ್ರಮಾಣ ಅಲ್ಲಿಗೆ ಕರ್ಕೊಂಡು ಬಂದೀತು ಬಾರಿ ಗಿಡ ಇತ್ತು ಹಿತ್ತಲ್ದ ಭಾಗ ಹಣ್ಣಿನ ಮ್ಯಾಲ ಹಂಬಲಾಗಿ ಪಾತ್ಮ ಹೋಗ್ಯಾಳ ಬರರ ಹೋಗ್ಯಾಳ ಬರರ ಅಕ್ಕಿ ದಾರಿ ಕಾಯ್ಕೋತೆ ಗಿಡದಾಗ ಕೂತಿತ್ತು ಮಿಡಿದ ಗಿಡಕ್ಕೆ ಹೋಗಿ ನೋಡತಾಳ ಹಣ್ಣಿನ ಮ್ಯಾಲ ಅಕ್ಕಿ ನ್ಯಾಲ ತಾಯಮ್ಮನ ನ್ಯಾಲ ಆ ಹಾವಿನ ನೆದರ ಪಾತ್ಮನ ಮ್ಯಾಲ ಇತ್ತು ಕೈಯ ಹಾಕಿದ್ರ ಕಚ್ಚತಿತ್ತು ಮೈಬೂಬಾಗ ಐತ್ರಿ ಅಚ್ಚ ಐತು ಅಚ್ಚ ತಾಯಿ ಹಾವು ಕಚ್ಚಿ ಸಾಯ್ತಾಳಂತ ಕುಕ್ಷದೊಳಗ ಕಾಳ್ದಕ್ಕ ಚೂಟಿದಾನೋ ಚೆದು ಕಾಳ್ದಕ್ಕ ಚೂಟಿದ ಕೂಡ್ಲೆ ತಾಯಿ ಕವಳ ಹತ್ತಿ ಬಿದ್ದಳ ಹಾರಿ ಖಬರ ಬಿದ್ದಾಳ ಹಾರಿ ಖಬರ ಆ ಹಣ್ಣಿನ ಹಂಬಲ್ ಹಾರಿ ಹವಳ ಸಾವನೆ ಆದಿತ್ತು ಹೊಟ್ಟಿ ಒಳಗೆ ಮೈಬೂಬ್ ಸುಬಾನಿ ಪವಳ ಮಾಡಿ ತೋರಿಸಿದಾನು ಈ ಪಾತಿಮಾಗ ಏನ ಗುರುತ ಪ್ರಕರಣ ಬಾದ ಆಗಿ ಬೆಂಕಿ ಹಚ್ಚಲಿ ಅಂತಳ ಬಾರಿ ಹಣ್ಣ ಮೀರಿ ಹೋಯ್ತು ಕೇಳ್ರಿ ಅಲ್ಲಿಗೆ ಅವಳ ಭೋಗದ ಪ್ರಮಾಣ ಪರಮೇಶ್ವರಾಗ ಪ್ರೀತಿ ಪುತ್ರ ನಶೀದಾರು ಹಿರನ ಪೀರ ಮೈ ಅದಕ್ಕೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರ ಯಾವ ನಮ್ಮ ಮೈಬೂಬ್ ಸುಬಾನಿ ಇದ್ದಾವ ಹೊಟ್ಟಿ ತಾಯಿ ಹೊಟ್ಟಾಗಿದ್ದಾಗೆ ಹೌದ್ ಹೌದು ತನ್ನ ತಾಯಿ ಸಾಯ್ತಾಳ ಅನ್ನುವಂಥದ್ದು ಮಾತ್ರ ಹೊಟ್ಟಾಗಿದ್ದಾಗೆ ಗೊತ್ತಾಯ್ತು ಅವನಿಗೆ ಯಾವಾಗ ನನ್ನ ತಾಯಿ ಸಾಯ್ತಾಳ ತಿಳ್ಕೊಂಡು ಹೊಟ್ಟಾಗೆ ಮಾತ್ರ ಕಾಳ್ಸಕ್ಕೆ ಚೂಟಿ ಬಿಟ್ಟ ಕಬರ್ ಹಾರಿ ಮಾತ್ರ ನೆಲಕ್ಕೆ ಬಿದ್ದಳು ಎಲ್ಲಿದು ಬಾರಿ ಹಣ್ಣು ಬೆಂಕಿ ಹಚ್ಚಿ ನಡಿಯ ತಿಳ್ಕೊಂಡು ಮಾತ್ರ ಮನಿದ ಹಾರಿ ಹಿಡಿದಳು ಹೌದು ಮುಂದ
ದೊಡ್ಡವಾಗಿ ಮುಂದ ಆಟ ಆಡ್ಕೋತ ಹೋಗ್ತಿರ್ತಾನ. ಆಟ ಆಡುವಂತ ಟೈಮ್ ಒಳಗೆ ಯಾವ ಪ್ರಕಾರವಾಗಿ ಆಟ ಆಡ್ತಿದ್ದ? ಕಣ್ಮುಚ್ಚಿಗೆ ಆಟ ಆಡ್ತಿದ್ದ ಯಾರು? ಮೈಬೂಬ್ ಸುಬಾನಿ. ಮಾತಿನಿಂದ ಹೇಳ್ರಪ್ಪ, ಮುಂದೆ ಹಿಡೀರಿ. ಕಣ್ಮುಚ್ಚಿಗೆ ಆಟ ಆಡಿ ಎಂತಿದ್ದವ್ರಿಗೆಲ್ಲ ಸೋಲಿಸ್ತಿದ್ದ ಅವ. ಚಂದಾಶ ಮದಾರ ತಿಳ್ಕೊಂಡು ಇವನಿಗೆ ಸೋಲಿಸ್ಬೇಕಂತ ಬಂದ ಅವ. ಅದು ಸೊಕ್ಕಿನ ಮನುಷ್ಯರಿದ್ದ. ನಾನು ಕಣ್ಮುಚ್ಚಿ ಆಟ ಆಡ್ತೀನಿ ಅಂತ ತಿಳ್ಕೊಂಡು ಇವನು ಕೂಡ ಆಟ ಆಡ್ಲಕ್ ಬಂದ. ಮೊದಲು ನೀನೇ ಕಣ್ಣು ಕಟ್ಕೋ ಅಂದ. ನಾ ಮಾತ್ರ ನೀನು ಹುಡುಕಾಡ್ತೀನಿ, ನೀನೇ ಕಣ್ಣು ಕಟ್ಕೋ ಅಂತ ಹೇಳ್ದ. ಅವಾಗ ಮಾತ್ರ ಅವ ಹುಡುಕಾಡ್ಲಕ್ ಹೋದ. ಅವ ಜಿಂದಾಶಿ ಮದಾರ ಏನ್ ಮಾಡಿದ್ರಪ್ಪ? ಇವ ಎಲ್ಲಿ ಹೋದ್ರೂ ಬಿಡಂಗಿಲ್ಲ ತಿಳ್ಕೊಂಡು ಗೋಧಿ ಕಾಳಿನ ಒಳಗೆ ಹೋಗಿ ಮಾತ್ರ ಅಡ್ಕೊಂಡು ಕೂತ. ಗೋಧಿ ಕಾಳಿನ ಒಳಗೆ ಅಡ್ಕೊಂಡು ಕೂತ. ಅವಾಗ ಮಾತ್ರ ಅಲ್ಲೇ ಊರ್ ಮುಂದೆ ಹೊಲದಾಗ ಒಂದು ಗೋಧಿ ಹೊಲ ಬೆಳೆದಿತ್ತು. ಆ ಗೋಧಿ ಕಾಳಿನ ಒಳಗೆ ಹೋಗಿ ಅಡ್ಕೊಂಡು ಕೂತ. ಅವಾಗ ಮೈಬೂಬ್ ಸುಬಾನಿ ಹೋಗೋಣ ಆ ಕಾಳಿಗೆ ಹೆಚ್ಚಿಕೊಂಡು ಹೆಚ್ಚಿಗೆ ಬಿಟ್ಟ. ಏನು ಯಾವಾಗ ಹೋಗಿ ಇವ ಉಗುರ್ಲೆ ಹೆಚ್ಚಗದ ಏನಾದ್ರೂ ಕಚ್ಚುಳು ನೋಡ್ರಿ ಆ ಗೋಧಿ ಕಾಳಿ ಹೆಚ್ಚಿಗೆ ಅದು ಕಚ್ಚುಳು. ಹೌದಿಲ್ರಿ? ಇವ ಹೋಗಿ ಅಡ್ಕೊಂಡಿದ್ದ ಅದ್ರಾಗ. ಹಿಡಿ ಚಂದಾಶಿ ಮದಾರ್ಗೆ ಮಾತ್ರ ಸೋಲಿಸದ. ಮುಂದೆ ಏನೋ ಒಂದು ಆಟ ಆಡ ಮತ್ತೆ ಕೇಳ್ದ. ಅವಾಗ ನಾ ಹುಡುಕತ್ರಿ ನೀ ಅಡ್ಕೋ ಅಂತ ಹೇಳ್ದ. ಯಾರಿಗೆ? ಮೈಬೂಬ್ ಸುಬಾನಿಗೆ. ಅವ ಮೈಬೂಬ್ ಸುಬಾನಿ ಏನ್ ಮಾಡ್ದ? ಗೋಧಿ ಕಾಳ್ನಾಗ ಅಡ್ಕೊಂಡನಪ್ಪ ಅಂತಂದ್ರ ನಾ ಇವನು ಕಣ್ಣಿನ ಕುಣಿಕ್ಯಾಗ ಹೋಗಿ ಅಡ್ಬೇಕಂದ. ಅವನು ಹಿಂಗ ತಿಳಿದು ಕಣ್ಣಿನ ಕುಣಿಕ್ಯಾಗ ಹೋಗಿ ಮಾತ್ರ ಅಡ್ಕೊಂಡ. ಇಲ್ಲೇ ಅದೀನಿ ಬಾರೋ ಜಿಂದಾಶೆ ಅಂದಂಗ ಆಗ್ತಿತ್ತು ಖರೆ. ಇವ ಮುಂದಕ್ಕೆ ಹೋದಂಗ ಏನೂ ಇರ್ಲಕ್ಕಿಲ್ಲ. ಹೊಟ್ಟೆ ಸಿಗ್ಲಾಕ ತಯಾರಿಲ್ಲ ಅವನು ಕಣ್ಣಂದು. ಹಿಂದುಗಡೆ ನಾ ಸೋತೀನಪ್ಪ, ನೀ ಎಲ್ಲಿದಿ ಬಾ ನನ್ನ ಎದುರಿಗೆ ಅಂದ. ಅವಾಗೆ ಮಾತ್ರ ಕಣ್ಣಿನ ಕುಣಿಕೆಂದು ಹಾರ್ದ ಯಾರು? ಮೈಬೂಬ್ ಸುಬಾನಿ ಶರಣ. ಇರ್ಲಪ್ಪ, ನಿನ್ನಂತ ದೊಡ್ಡ ಶರಣ ಜಗತ್ತಿನೊಳಗೆ ಯಾರು ಇಲ್ಲ. ಈ ಆಟ ಮುಗಿಸ್ಕೊಂಡು ಮಾತ್ರ ಮುಂದೆ ಎಲ್ಲಿಗೆ ಹೋಗ್ತಾನ? ಊರ್ ಹೊರಗೆ ಮಾತ್ರ ಬರ್ತಾನ. ಊರ್ ಹೊರಗೆ ಬರ್ತಾನ. ಅಲ್ಲಿ ಊರ್ ಹೊರಗೆ ಬರೋದ್ರೊಳಗಾಗಿ ಅಲ್ಲಿ ಏನು ಮಾಡ್ತಾನ ಪವಾಡ ಅನ್ನುವಂಥ ವಿಸ್ತಾರ ಬಹಳ ಚಂದದ, ಒಳ್ಳೆ ಶಾಂತ ರೂಪದಿಂದ ಕೇಳುವಂತ ವಿಷಯ ಅದ. ಆಟ ಮುಗಿಸಿ ಮೈಬೂಬ ಹುಡುಗರು ಕರ್ಕೊಂಡು ಊರವರ್ಗ ಹೋಗಿ ಹಜ್ ಮಾಡಿ ಬರ್ತಿದ್ರು ನಿತ್ಯ ಸ್ವರ್ಗದಾಗ. ನಿತ್ಯ ಏಳು ಹಂಗ ಹೆಣಗಳು ಎದ್ದು ನಿಂತಾವ ಕೊಲ್ಲ. ಅವ ತೆಳಗ ಬಂದು ಬೆತ್ತ ಹೇಳ್ತಿದ ಎಲ್ಲರ ಮ್ಯಾಲ. ನಿಂತು ಬೆತ್ತ ಎಳೆದ ಕೂಡಲೇ ಪುನಃ ಸತ್ತ ದೇಹಗಳು ಹೇಳತ್ತಿದ್ದು. ಪ್ರತಿನಿತ್ಯ ಹೋಗಿ ಬರತಿದ್ದ ಮ್ಯಾಗ. ಒಂದಾನೊಂದ್ ದಿವಸ ಅದೇ ಊರಾಗ ಒಂದು ಬಡವಿ ಮಗ ಸತ್ತೀತು. ಎಲ್ಲಿ ಹೋದ್ರ ಸಿಕ್ಕಾನಂತಾಳ ನನ್ನ ಮಗ. ಏಕಿ ಹೋಗಿ ಮಾತ್ರ ಹೇಳತಾಳ ಮೈಬೂಬಾಗ. ಅವಾಗ ಅವು ಶಾಲೆಗೆ ಮಾತ್ರ ಹೇಳತಾಳ ಹೇಗ. ಕೂಸಿನ ಒಯ್ದು ಮಗನ ಮುಂದಿಟ್ಟು ಅಬುಸಾಲೆಗೆ ಹೇಳತಾಳು, ನನ್ನ ಮಗನಿಗೆ ಮಾತ್ರ ಉಳಿಸೋ ಅಂತ ಅಂತಾಳ ಹೇಂಗ. ಅಬುಸಾಲೆ ಹೇಳತಾನ ಸತ್ತವ್ರಿಗೆ ಹ್ಯಾಂಗ ಉಳಿಸಬೇಕು, ಒಯ್ದು ಮಣ್ಣಾಗ ಮುಚ್ಚು ಅಂತ ಮಾತ್ರ ಹೇಳ್ಯಾನ ಒಳಿಗ. ಮೈಬೂಬ್ ಸುಬಾನಿ ಕೂಡ ಆಡು ಹುಡುಗ ಗಂಟ ಬಿದ್ದಾನ ಧಾರ್ಯಾಗ. ನೀ ಯಾಕ ಅಳತೀದಂತ ಕೇಳ್ತಾನ ಬಡವೆ. ಯಾಕಳತೀದ್ ಹೇಳಂತ ಬಡವಿ ಮಾತ್ರ ಕೇಳತಾನ, ನನ್ನ ಮಗ ಸತನ ಉಳಿಸವರಿಲ್ಲ ಭೂಲೋಕದ. ಎಲ್ಲಕ್ಕೊಂದು ನನಗ ಮಗ ಇತ್ತು, ಯಾವಾಗ ಭಗವಂತ ಕರೆಸಿಕೊಂಡು ಹೋಗ್ಯಾನ ನನಗ, ಅವನಿಗೆ ಉಳಿಸುವಂತ ತಾಕತ್ತ ಯಾರ ಬಲ್ಲಿ ಎಲ್ಲಪ್ಪ ಹೇಗ. ಆ ಹುಡುಗ ಮಾತ್ರ ಹೇಳತೈತಿ ಮುದುಕಿ ಎದರೀಗ, ನಮ್ಮ ಮೈಬೂಬ ಉಳಿಸತಾನ ಯವ್ವ ನಡಿಯ ಊರ್ ಹೊರಗ. ಮೈಬೂಬ್ ಅಂದ್ರ ಎಂತ ವಾಹನ, ಮುದುಕಿ ಮಾತ್ರ ಕೇಳತಾಳ, ಅವನು ನನ್ನಷ್ಟೇ
ಸಣ್ಣ ಬಾಲ ಅಂದಾನ ಹೇಗ ಸಣ್ಣವೇನು ಪಡಿತಾನ ಮುದುಕ ಮಾತ್ರ ಪಡಿಯಲಿಲ್ಲ ಹುಚ್ಚಿ ನಿನಗೇನು ಗುರುತ ಬಾ ಅಂತ ಹುಡುಗ ಹೋಗ್ಯಾಣವಾಗ ಹಿಂಗ ಹೇಳಿ ಕೇಳಿ ಕರ್ಕೊಂಡು ಮಾತ್ರ ಬಂದಾನಲ್ಲೀಗ ಅಲ್ಲಿಗೆ ಬರುದ್ರೊಳಗ ಹುಡುಗರು ಸಾಲ ಎತ್ತಪ್ಪ ಒಳಗ ಪ್ರತಿನಿತ್ಯ ಅವಕ ಹುಡುಗರಿಗೆ ಸಾಲಿಗೆ ಸಾಲ ಹಾಕಿದ್ದ ಇವ ಆ ಮುದುಕಿ ಮಾತ್ರ ಮಾಲಿ ಮಾಡ್ಯಾಳ ಹ್ಯಾಂಗ ದಾರ್ಯಾಗ ಬರುವಾಗ ಹುಡುಗಿದ್ದಮ್ಮ ಹುಡುಗರು ಸಾಲಿನಾಗ ಒಯ್ದು ಹಾಕು ನಿನ್ನ ಮಗನೀಗ ಮೈಬೂಬ ತಾನೇ ರಕ್ಷಣೆ ಮಾಡ್ತಾನಂತ ಹೇಳಿದ್ದ ಅವಳೀಗ ಇವ ಹ್ಯಾಂಗ್ಯಾಂಗ ಮಾಡ್ತಾ ನೋಡ್ಬೇಕಂತ ಹುಡುಗಿ ಕುಂತಾಳ ಆವಾಗ ತನ್ನ ಮಗನ ಒಯ್ದು ಮನವಿಶಾಳ ಹುಡುಗರು ಸಾಲಿನಾಗ ಹುಡುಗರು ಸಾಲಿನೊಳಗ ಮನವಿಸಿ ದೂರ ಹೋಗಿ ಕುಂತಾಳ ಅಣ್ಣ ಅವಾಗ ಮೈಬೂಸ್ವಾನಿ ಮ್ಯಾಗ ಹೋಗಿ ಬಂದಾನ ಸ್ವರ್ಗದ ಹಜ್ಜ ಮುಗಿಸಿಕೊಂಡು ಭೂಲೋಕಕ್ಕ ಬಂದ ಮ್ಯಾಗ ಏನ್ ಮಾಡ್ಯಾನ್ರಿ ನಿಂತು ಬೆತ್ತ ಮಾತ್ರ ಎಳದಾಡ್ರಣ್ಣ ಅಷ್ಟರ ಒಳಗ ನಿತ್ಯ ಏಳು ಹಂಗ ಹುಡುಗರು ಎದ್ದು ನಿಂತಾವ್ರಿ ಒಳಗ ಆ ಹುಡುಗರು ಕೂಡ ಬಡವಿ ಮಗನು ನಡೆದಾದವಾಗ ಬಡವಿ ಹೋಗಿ ಓಡಿ ಇನ್ನ ಮಗನ ಎತ್ತಿ ಮುದ್ದಾಡಿ ಮೈಬೂಬ ನಿನಗ ಮರಿಲಾರೇನೋ ಜಗತ್ಪಾಲ ನನಗ ಮುದುಕಿಗೆ ನೋಡಿ ಗಾಬರಿ ಆಗ ಇದು ಎಂತ ಸೋಜಿ ಗಂಧ ತನ್ನ ಮಗನ ಸುದ್ದಿ ತಿದ್ದಿ ಹೇಳಾಳ ಆಮ್ಯಾಗ ನಿಮ್ಮ ಮಗನಿಗೆ ಮಾತ್ರ ಕರ್ಕೊಂಡು ನೀನು ಹೋಗವ್ವ ಈಗ ಈ ಸುದ್ದಿ ಮಾತ್ರ ನಮ್ಮಪ್ಪನ ಎದುರಿಗೆ ಹೇಳ್ದಾಳ ಈಗ ಜರ್ಕರ್ತ ನಮ್ಮ ಅಪ್ಪನ ಕಿವಿಗೆ ಸುದ್ದಿ ಬಿದ್ರ ಯವ್ವ ಅವ ನನಗ ಮಾತ್ರ ಇಡುವುದಿಲ್ಲ ಜಗತ್ತದ ಒಳಗ ಜೀವಂತಾದ ಮಗನಿಗೆ ಕರ್ಕೊಂಡು ದಾರಿ ಹಿಡಿದು ಹೊಂಟಿದವರಿ ಅಣ್ಣ ಆ ಮಸೂತಿ ಮಾತ್ರ ಇತ್ತಿ ಅದೇ ದಾರಿಯ ಒಳಗ ಅದೇ ನಮಾಜ್ ಮುಗಿಸ್ಕೊಂಡು ದಾಡಿ ಬಿಡ್ಕೊಂಡು ಅವ ಕುಂತಿದ್ದ ಮಸೂತ್ಯಾಗ ಅವನಿಗೆ ನೋಡಿದ ಕೂಡಲೇ ಸಿಟ್ಟು ತಡಿಲಿಲ್ಲ ಬಡವೇ ಗಡ್ಡ ಬಿಟ್ಕೊಂಡು ಕೂತಿದೋ ದಡ್ಡ ನೀನು ಅಲ್ಲ ದೊಡ್ಡ ಯೋಗಿ ಹಿಂಗ ಸಿಟ್ಟಿಗೇರಿ ಮುದುಕಿ ಮಾತ್ರ ಬೈತದ ನನ್ನ ಮಗನ ಪ್ರಾಣ ಈಗ ಸಣ್ಣ ಹುಡುಗ ಪಡೆದೈತಿ ದಗದ ನಿನಗೆ ಹ್ಯಾಂಗ ನಿಗ್ತದಂತ ಅಂದಾಳ ಅವಾಗ ಸುದ್ದಿ ಮಾತ್ರ ಬಿದ್ದಾದ್ರೆ ಅಣ್ಣ ಅವನ ಕಿವಿಯಾಗ ಈಟೆ ಮೈಬೂವನವ ಹುಡುಗ ನಮ್ಮ ಪ್ರಾಣ ಪಡೆದನವನೀಗ ಸಣ್ಣವನ ಮೈಬೂಬ ಮಗನಿಗೆ ಪ್ರಾಣ ಪಡೆದಾನಂತ ತನ್ನ ಮಗನ ಸುದ್ದಿ ಬಿದ್ದಾದ್ರೆ ಅಣ್ಣ ಅವನ ಕಿವಿಯ ಯಾವಾಗ ಇವನಿಗೆ ಸುದ್ದಿ ಬಿತ್ತು ಒಳಗ ಕಿಡಿಕಿಡಿ ಮಾತ್ರ ವೈರಾಗ್ಯ ಬಂತು ಹಂಗೆ ತೊಗಲ ಬಾರ್ಕೊಂಡೆ ಹಿಡ್ಕೊಂಡು ಮಾತ್ರ ನಡೆದಾನಲ್ಲೀಗ ತೊಗಲ ಬಾರ್ಕೊಲ ಕೈಯಾಗ ಹಿಡ್ಕೊಂಡು ಹೋಗತಾನ ದಾರಿಯ ಒಳಗ ಅಷ್ಟ್ರೊಳಗ ಮೈಬೂಸುಬನಿಗೆ ಗೊತ್ತಾಗಿತ್ತು ಕೇಳಿ ಯಾವಾಗ ಏನಾರ ಮಾಡಿ ನಮ್ಮ ಅವನು ಬಳಿ ಹೋಗಿ ನಮ್ಮ ಅಪ್ಪಗ ಕಡಿದು ಉಳಿಯಬೇಕು ಹೆಂಗ ಐಡಿಯಾ ಮಾಡಿ ಬಂದನ ತನ್ನ ತಾಯಿ ಬಳಿಗ ತನ್ನ ಪ್ರಕಾರ ಹೋಗಿ ತಾಯಿ ಮುಂದ ಅವ ಹೇಳತಾನ ಯವ್ವ ಏನಾರ ಹೇಳು
ಅಪ್ಪ ಹೊಡೆದು ಹಾಕ್ತಾನ ಈಗ. ಆವಾಗ ತಾಯಿ ಹೇಳ್ತಾಳ ಪತಿ ಆಜ್ಞೆ ಮೀರ್ಲಕ್ಕ ಬರುದಿಲ್ಲಪ್ಪ ಹೆಂಗ, ಅವ ಕೊಲ್ಲುದ್ರು ಸಹಿತ ಪರವಾಗಿಲ್ಲ ಜಗತ್ತದ ಒಳಗ, ಕೊಲ್ಲುದ್ರು ಸಹಿತ ಪರವಾಗಿಲ್ಲ ನಿನ್ನ ಮನಸ್ಸಿಗೆ ಬಂದಲ್ಲಿ ಹೋಗೋ ನೀನು. ಅವಾಗ ಮೈಗೂ ಸುಬಾನಿ ಹೇಳತಾನ ತಾಯಿ ಅದರೀಗ. ತ್ರಿಕಾಲ ಜ್ಞಾನಿ ಮೈಗೂ ಸುಬಾನಿ ತಾಯಿಗೆ ಬುದ್ಧಿ ಹೇಳ್ತಾನ ಹ್ಯಾಂಗ, ಎಷ್ಟು ಜಲ್ದಿ ಉಪಕಾರ ಮಾಡ್ತಿದ್ಯವ್ವ ಜಗತ್ತದ ಒಳಗ, ನಾನು ಮಾಡಿರುವಂತ ಉಪಕಾರ ಮರ್ತಿದೆಲ್ಲ ನೀನು ಎದರೀಗ. ಅವಾಗ ತಾಯಿ ಇದ್ದಕ್ಕೆ ಹೇಳತಾಳ ತನ್ನ ಮಗನಿಗ. 9 ತಿಂಗಳ 9 ದಿವಸ ನಾನೇ ಹೊತ್ತು ಹಡ್ದಿನಿ ನಿನಗ, ಇದು ಹೆಚ್ಚಿನ ಉಪಕಾರ ಮಾಡಿ ನಂಗಳು ಜಗತ್ತದ ಒಳಗ. ಆವಾಗ ಮೈಬೂ ಸುಬಾನಿ ತಾನು ಮಾಡಿರುವಂತ ಉಪಕಾರ ಹೇಳ್ದ, ನಾನು ಇದ್ದೆಯವ್ವ ಕೇಳು ನಿನ್ನ ಭಕ್ತಿಯ ಒಳಗ, ನಿನ್ನ ಬಂಕಿ ಕಾಡತಿದ್ದು ಬಾರಿ ಹಣ್ಣಿನ ಮ್ಯಾಗ, ಆ ಹಣ್ಣಿಗೆ ಆಸೆ ಮಾಡಿ ಹೋಗಿದ್ದಿ ನೀನು ಕೇಳು ಅಡವ್ಯಾಗ. ಬಾರಿ ಹಣ್ಣಿಗೆ ಹೋದಲ್ಲಿ ಹಾವು ಕಚ್ಚಿ ಸಾಯ್ತಿದ್ದೆ ತಾಯಿ, ನಿನಗ ಪ್ರಾಣ ಉಳಿಸಿದ ಹೆಚ್ಚಿನ ಉಪಕಾರ ಅಲ್ಲ ಜಗದಾಗ. ಪ್ರಾಣ ಉಳಿಸಿನಂದ್ರ ಇದು ಹೆಚ್ಚಿನ ಉಪಕಾರ ಐತಿ ತಾಯಿ. ಮಗ ಮಾಡಿದ ಉಪಕಾರ ಕೇಳಾಕಿ ತನ್ನ ಕಿವಿಯಾಗ, ನೀವು ಹೆಚ್ಚಿನ ದೇವರು ಅಂತ ವರ್ಣನೆ ಮಾಡ್ಯಾಳ. ಆವಾಗ ಅಷ್ಟ್ರೊಳಗ ಅಬಸ್ವಾಲ ಓಡಿ ಮಾತ್ರ ಬಂದಾನಲ್ಲಿ, ತಂದಿ ಓಡಿ ಬರುದು ನೋಡಿ ಅಬಸ್ವಾಲ ಮಾಡತಾನ ಹ್ಯಾಂಗ, ಇವ ಸಿಗಲಾರ್ದಂಗ ಓಡಿ ಹೋದ ಅರಿವಿ ಆರಣದಾಗ. ತಂದಿಯಿಂದ ಹಾಯ್ಕೊಂಡು ಇವ ಮುಂದ ಓಡತಿದ್ದ, ಆ ಕಲ್ಲ ಮುಳ್ಳ ಗಿಡ ಗಂಟಿ ಮಾತಾಡಿಸ್ತಾವ ಅವನೀಗ. ನೀನು ಹಿಂಗ್ಯಾಕ ಓಡ್ಲ ಕತ್ತಿದೆ ಅಂತ ಅಂದ ಅವನೀಗ. ಅವಾಗ ಮೈಬೂ ಸುಬಾನಿ ಹೇಳತಾನ ಮರಳೆ ಆವಾಗ, ನಮ್ಮಪ್ಪ ಹೊಡಿಲಾಕ ಬೆನ್ನ ಹತ್ತನ ಸ್ವಲ್ಪ ಆಸರೆ ಆಗ್ರಿ ಅಂತ ಹೇಳ್ತಾನ ಹಿಂಗ. ಅವಾಗ ಗಿಡ ಗಂಟಿ ಅಂತವ ಸುಟ್ಟು ಹೋಗ್ತೀವಿ ನಿಮ್ಮಪ್ಪ ಕಣ್ಣ ತೆರೆದ್ರ ಹಿಂಗ. ಹಂಗ ಬಂದಿದಿ ಹಂಗೆ ತಿರುಗಿ ಹೋಗು ಅಂತಾವ. ಅವಾಗ ಮೈಬೂ ಸುಬಾನಿ ಎಲ್ಲಿಗೆ ಮಾತ್ರ ಬಂದಾನ. ಅವಾಗ ಎಲ್ಲಿಗೆ ಹೋದ್ರ ಬಿಡುದಿಲ್ಲ ಅಂತ ಸುಡುಗಾಡ್ದಾಗ ಬಂದಾನ ಅಲ್ಲೀಗ. ಅಲ್ಲಿ ಸುಡುಗಾಡ್ದನ ಹೆಣಗಳಿಗೆ ಎಬ್ಬಿಸಿ ತಯಾರು ಮಾಡ್ಯಾನ ಹಿಂಗ. ಸುಡುಗಾಡ್ದನ ಹೆಣಗಳಿಗೆ ಎಬ್ಬಿಸಿ ತನ್ನ ತರಾನೇ ಮಾಡಿಕೊಂಡ, 1,000 ಮೈಬೂರು ಆಗಿ ನಿಂತರ ತಕ್ಷಣ ಆವಾಗ ಮೈಬೂಬ್ ಹ್ಯಾಂಗ ಮಾತಾಡ್ತಾನ ಹಂಗೆ ಓಸು ಮಾತಾಡ್ಲಕತ್ತವ್ರ ಅಣ್ಣ. ಇವ ಬಂದು ನೋಡಿ ಗಾಬರಿಯಾಗಿ ನಿಂತು ಹೇಳ್ತಾನ ಹೇಗ, ಯಾರಿಗಂತ ಗುರುತ ಹಿಡಿಯಬೇಕು ಇದರಾಗ, ಇದು ಹೆಚ್ಚಿನ ತಿಪ್ಪಲ ಬಂದಾದ್ರೆ ಅಣ್ಣ ಇವನ ಪಾಲಿಗ. ಆವಾಗ ಸಾಕ್ಷಾತ್ ತಂದಿ ಇದ್ದವನೇ ಮೈಬೂಬ್ ಮಾತ್ರ ಬೇಡ್ಕೋತಾನ, ನಾನು ಹೊಡೆಯುವುದಿಲ್ಲ ಅಂತ ಅಂದಾಗ ಮೈಬೂಬ ಹೇಳ್ತಾನ ಹ್ಯಾಂಗ, ಆ ಸುಡುಗಾಡ್ದಾನ ಹೆಣಗಳದಾಗ ಒಂದ ಮುದುಕ ಆಸೆ ಇಟ್ಟಿತ್ತು ಹ್ಯಾಂಗ, ಅದು ಮೊಮ್ಮಕ್ಕಳ ಮ್ಯಾಗ ಆಸೆ ಇಟ್ಟು ಸತ್ತಿತ್ತು ಕೇಳಿ. ಅವಾಗ ಮೈಬೂಬ್ ಸುಬಾನಿ ಕೈ ಮುಗಿದು ಮಾತ್ರ ಹೇಳತೈತಿ ಹ್ಯಾಂಗ, ನಾ ಸ್ವಲ್ಪ ಮನೆಗೆ ಹೋಗಿ ಬರ್ತೀನಿ, ಹುಟ್ಟ ಮೊಮ್ಮಕ್ಕಳು ಕಂಡಿಲ್ಲ ಜಗದಾಗ. ಈಗಿನ ಜನ್ಮದಾಗ ಬ್ಯಾಡ್ರ ಮುಂದಿನ ಜನ್ಮದಾಗ ನೀವು ಬರಕತ್ರಿ,
ಹಿಂಗ ಮೈಬೂಸ್ವಾನಿ ಹೇಳತಾನ ಹೆಣಗಳಿಗ ತಂದಿ ಕೂಡ ಕೂಡಿಕೊಂಡು ಅಬಸದ್ದಾಗಿ ಮನೆಗೆ ಬಂದ್ರು ಹಿಂಗ ದೊಡ್ಡ ಗುರು ಅನಿಸಿಕೊಂಡ ಜಗತ್ತದ ಒಳಗ ಆವಾಗ ಸುಡುಗಾಡದ ಹೆಣಗಳಿಗೆ ಎಲ್ಲ ಮಾತ್ರ ಒತ್ಯಾನ ಒಳಗ ಏನೇನು ಕಾಗಿ ಮಾಡಿ ಹಾಸ್ಯಾನಪ್ಪ ಕೇಳ್ರಿ ಹಂಗ ಒಂದು ಸಂಸಾರ ಮ್ಯಾಗ ಆಸೆ ಇಟ್ಕೊಂಡು ಸತ್ತಿತ್ತು, ಒಂದು ಬಂಗಾರ ಮ್ಯಾಗ ಆಸೆ ಇಟ್ಕೊಂಡು ಸತ್ತಿತ್ತರಣ್ಣ. ಅವು ಬಂಗಾರ ಮತ್ತ ಹಿಂಗಿಂಗ ಅವು ಅಂತಿದ್ವು ಅವಾಗ. ಸಭಾ ಸಭಿಕರಿಗೆಲ್ಲ ಶಿರವಾಗಿ ಕರ್ಮಗೋದು ಹೇಳುವುದೇನಪ್ಪಾ ಅಂತಂದ್ರ, ಯಾವ ಮೈಬೂಬ್ ಸುಬಾನಿ ಚರಿತ್ರೆ ಎಷ್ಟದಪ್ಪ ಅಂತ ಕೇಳಿದ್ರ 11 ರಿಸಾಲ್ಗಳದಾವ ಅವನು ಟೋಟಲ್. ನಾ ಇಲ್ಲಿತನ ಹಾಡಿನಪ್ಪ ಅಂತಂದ್ರೆ ಬರೀ 3 ರಿಸಾಲ್ದನು ಬಂದವ. ಹೌದೌದು, 3 ರಿಸಾಲ್ದನ ಮಾತು ಬಂದವ. ಇಲ್ಲಿ ಏನ್ ಮಾಡ್ದ ನಮ್ಮ ಮೈಬೂಬ್ ಸುಬಾನಿ ಶರಣ, ತಂದಿ ಕೂಡ ಅಂಸತ್ತಾಗಿ ಮನೆಗೆ ಬಂದ. ಏನ ಅಲ್ಲಿ ಸಾವಿರಾರು ಮೈಬೂಬರಾಗಿ ನಿಂತಿದ್ರು. ಅದ್ರಾಗ ಒಂದು ಮುದುಕ ಏನಂತು, ಏಪ್ಪ ನಾ ಹುಟ್ಟ ಮೊಮ್ಮಕ್ಳು ಕಂಡಿಲ್ಲ, ನಾ ಸ್ವಲ್ಪ ಮೂತಿ ನೋಡಿ ಬರ್ತೀನಿ ಮನೆಗೆ ಹೋಗಿ ಜರ ನನಗೆ ಅಪ್ಪಣಿ ಕೊಡುವತ್ತದ ಮುದುಕ. ಏನಂತ ಈ ಜನ್ಮದಾಗ ಬರೋದು ಬೇಡ, ಮುಂದಿನ ಜನ್ಮದಾಗ ಬರಕತ್ತೆ ತಿಳ್ಕೊಳೋದು. ಜೋರಿಲೆ ಓದ್ತದ ಗೋರ್ಯಾಗ ಓದ್ತಿ ಇವ ಕಡ್ಯಾಕ ಬಂದ, ತಂದಿ ಕೂಡ ಮಾತ್ರ ಕೂಡಿ ಬಂದ. ಇಲ್ಲಿ ಬರೋದ್ರೊಳಗಾಗಿ ಮೈಬೂಬ್ ಸುಬಾನಿದು ಗ್ಯಾರ್ವಿ ಆಗ್ಬೇಕಾದ್ರ ಕಾರಣ ಏನು ಅನ್ನೋದು ಒಂದೇ ಒಂದು ಪವಾಡದ ಈ ಸದ್ ಲಾಸ್ಟ್. ಜಳಕಂಬಳ ಕೊತ್ತು ಸೇವಿನ ಹಣ್ಣು ಸಿಕ್ತು. ಹೌದಾ, ಆ ಸೇವಿನ ಹಣ್ಣು ತಿಂದ ಅವ್ನಿಗೆ ಏನೋ ಒಂದು ಲೆಕ್ಕಾಚಾರ ಆಯಿತು. ಇದ್ರ ಮ್ಯಾಗ ನಂದು ಇದು ಆಯಿತು, ಅನ್ಯಾಯ ಆಯಿತು. ನಾ ಏಳು ದಿನ ಇದು ನೋಡ್ಕೊಂಡು ಇದು ನಾ 7 ದಿನ ದುಡಿಬೇಕು ಅನ್ನೋದು ಗೊತ್ತಾಯ್ತು. 12 ವರ್ಷ ದುಡಿದ ಬಳಕ ಅವನಿಗೆ ಹೋಗಿ ಶರಣಿಗೆ ಇವನಿಗೆ ರಾಜ ಭೇಟಿ ಆದ, ಹ್ಞೂ ಅಂದ, ಬಾ ಅಂದ, ಎಲ್ಲ ಆಯ್ತು. ಆದ ಬಳಕ ಆಯ್ತು, ಕುದುರಿ ಹೊಳಿತಿತ್ತು ಬಂಗಾರದಂಗ. ಒಂದರ ಮಾತು ಹೇಳಿದ್ರಿ ಇದ್ರಾಗ ಕುದುರಿ ಬಂಗಾರ ಹೊಳಿತಿತ್ತು ಶರಣ ಹೋದಾಕ್ರ. ಇದು ಒಂದರ ಮಾತು ಹೇಳಿದ್ರಿ, ಯಾರಿಗೆ ಕೇಳಿದ್ರಿ ಜಗದಾಗ? ಒಟ್ಟೆ ಹೇಳ್ಬೇಕಂದ್ರೆ 4 ಗಂಟೆ ಮುಗಿಯಲ್ಲ. ಎಲ್ಲಿಗೆ ಮುಗಿತಿ ನೋಡ್ರಿ, ಎಲ್ಲಿಗೆ ಮುಗಿತು ಕೇಳ್ರಿ ಮೈಬೂಬ್ ಶರಣನ ವರ್ಣ, ಶರಣನ ವರ್ಣ. ನಾನು ಕೂಡಿದ ಸಭಾದಾಗ ಕೇಳ್ರಿ ಆನಂದಪ್ಪ ಸಿದ್ರಾ